गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ओम शांति शांति शांति। श्रीमान् वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेंकटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यम् अच्युतपदाम्बुजयुग्मरुग्मव्यामोहतस्तराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। சீரொன்னொத்து புல் திருவேங்கடமுடையான் பாரொன்னுச் சொன்ன பழமொழியுள் ஓரொன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ನಮಸ್ಕಾರ ಎಲ್ಲರಿಗೂ. ಫೋರ್ಟೀನ್ವರೆಗೂ ಆಗಿತ್ತು ಅನ್ಸುತ್ತಲ್ಲ. ರೇವತಿ ಇದ್ದೀರಾ? ವರ್ಗೂ ಆಗಿದೆ ಮೇಡಮ್. ಎಷ್ಟು 16? 15. ಓಕೆ ಓಕೆ. 16th ಇಂದ ಓಕೆ 16th ಇಂದ ಹೇಳ್ಕೊಳ್ಳಿ. ಯಾರಾದ್ರೂ ಫಾಲೋ ಮಾಡಿ. ಮಣ್ಮಯುಹನ್ನ ಅರುಳಾಲ್. ನಮಸ್ಕಾರ ಮಾಮಿ. ನಮಸ್ಕಾರ. ಫಾಲೋ ಮಾಡಿ. அருளால் வரந்தரும் மாதவனார் வரந்தரும் மாதவனார் உண்மையுணர்ந்தவர் ஓதுவிக்கின்ற உரை வழியே திண்மை தரும் தெளிவொன்றால் திண்மை தரும் தெளிவொன்றால் திணியிருள் நீங்கிய நாம் தன்மை கழிந்தனம் தத்துவம் காணும் தரத்தினமே உண்மையுகந்த அருளால் வரம் தரும் மாதவனார் உண்மையுணர்ந்தவர் போதுவிக்கின்ற உரை வழியே திண்மை தரும் தெளிவொன்றால் திணியிருள் நீங்கிய நாம் தன்மை கழிந்தனம் தத்துவம் காணும் தரத்தினமே. உண்மையுகந்த அருளால் வரந்தரும் மாதவனார் உண்மையுணர்ந்தவர் ஓதுவிக்கின்ற உரை வழியே திண்மை தரும் தெளிவொன்றால் திணியிருள் நீங்கிய நாம் தன்மை கழிந்தனம் தத்துவம் காணும் தரித்தினமே. ಒಣ್ಮೆಯುಗಂದ ಅರುಳಾಲ್ ವರಂತரும் ಮಾಧವನರ್ ಅಂದ್ರೆ ಕೇವಲ ಕೃಪೆ ಅಷ್ಟೇನೆ. ನಾವು ಏನೋ ಮಾಡಿ ಸಾಧಿಸ್ತೀವಿ ಅಂತ ಏನೂ ಇಲ್ಲ. ಎಲ್ಲ ಭಕ್ತಿ ಯೋಗ ಮಾಡುವಂತ ಮತಂಗ ಮಹರ್ಷಿಗೆ ಆಗ್ಲಿ ಅಥವಾ ಏನೂ ಗೊತ್ತಿಲ್ಲದೆ ಬರೀ ಕೈ ಮುಗಿಯುವಂತ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಆಗ್ಲಿ ಭಗವಂತ ಒಲಿಬೇಕು ಅಂತ ಹೇಳಿದ್ರೆ ಕೇವಲ ಅವನ ಕೃಪೆಯಿಂದಾನೇ ಅಷ್ಟೇ. ಯಾರು ಎಷ್ಟೇ ಮಾಡಿದ್ರೆ ಕೂಡ ಅವನ ಕೃಪೆ ಇಲ್ಲದೆ ಹೋದ್ರೆ ಏನೂ ಆಗೋದಿಲ್ಲ. ಅವನ ಕೃಪೆ ಔದಾರ್ಯದಿಂದಾನೇ ಎಲ್ಲ ಆಗ್ತಾ ಇರೋದು. ಅವನ ಕೃಪೆ ಔದಾರ್ಯದಿಂದ ಆಚಾರ್ಯರ ಮೂಲಕ ನಾವು ರಹಸ್ಯ ಗ್ರಂಥಗಳ ಅರ್ಥಗಳನ್ನೆಲ್ಲ ತಿಳ್ಕೊಂಡ್ವಿ ಅಂತ ಹೇಳ್ತಾರೆ.
ವೇದಾಂತ ದೇಶಿಕರಿಗೂ ಅಕ್ಕುಳಾರ ಆಚಾರ್ಯರು ಅವರ ಮೂಲಕ ಎಲ್ಲ ತಿಳ್ಕೊಂಡಿದ್ದಾರೆ. ಇವರು ಅದನ್ನ ಹೇಳ್ತಾ ಇದ್ದಾರೆ. ಸ್ಥಿರವಾದ ನಿಶ್ಚಿತ ಜ್ಞಾನದಿಂದ ಏನಾಗುತ್ತೆ ನಮಗೆ ಅಂದ್ರೆ ನಮ್ಮ ಅಜ್ಞಾನ ತೊಲಗಿ ಹೋಗುತ್ತೆ, ನಮ್ಮ ಸ್ವರೂಪ ಜ್ಞಾನ ನಮಗೆ ಬರುತ್ತೆ. ನಾವೆಲ್ಲ ಜೀವಾತ್ಮರು, ನಮ್ಮನ್ನ ನಾವೇ ಕಾಪಾಡ್ಕೊಳ್ಳಕ್ಕೆ ಅಂತ ಆಗೋದಿಲ್ಲ. ನಾವು ಅದಕ್ಕೆ ಭಗವಂತನನ್ನ ಆಶ್ರಯಿಸಲೇಬೇಕು, ಅವನಾಗಿ ಶರಣಾಗತಿ ಮಾಡ್ಕೊಳ್ಳೇಬೇಕು. ಅದಕ್ಕೆ ಇದರಿಂದ ನಾವು ಒಬ್ಬ ಒಳ್ಳೆ ಆಚಾರ್ಯರನ್ನ ಶಮಾಶ್ರಯಣ ಅಂದ್ರೆ ಅನುಸರಿಸಿದ್ರೆ, ಶಮಾಶ್ರಯಣ ಅಂತ ಹೇಳಿದ್ರೆ ಆಕ್ಚುಲಿ ಮೀನಿಂಗ್ ಅದೇನೆ, ಫಾಲೋಯಿಂಗ್ ಅಂತ. ಫಾಲೋಯಿಂಗ್ ಅಂತ ಹೇಳಿದ್ರೆ ಅವರನ್ನ ಅನುಸರಣೆ ಮಾಡೋದು, ಗುರುಗಳು ಹೇಗೆ ಆಚಾರ್ಯರು ನಮಗೆ ತೋರಿಸಿದ ಮಾರ್ಗದಲ್ಲಿ ನಾವು ಹೋಗೋದು ಅಂತ. ಆ ತರ ನಾವು ಆಚಾರ್ಯ ತೋರಿಸಿದ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ನಮ್ಗೆ ಏನಾಗುತ್ತೆ, ಫಸ್ಟ್ ಅಂದ್ರೆ ನಮ್ಮ ಅಜ್ಞಾನ ಹೋಗುತ್ತೆ, ನಮ್ಮ ಕೀಳ್ತನದ ಅರಿವು ಆಗತ್ತೆ. ನಾವು ಎಷ್ಟು ಕಡಿಮೆ ನಮ್ಮನ್ನ, ನಮ್ಮ ಕೆಪಾಸಿಟಿ ಏನಿದೆ ಅದು ನಮ್ಗೆ ನಮ್ಮ ಯೋಗ್ಯತೆ ಏನಿದೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಯೋಗ್ಯತೆ ಅಂತ ತಕ್ಷಣ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇಲ್ಲ, ಎಲ್ಲ ಜೀವಾತ್ಮರ ಮುಂದೆ ಎಲ್ಲ ಬರುತ್ತೆ. ಜೀವಾತ್ಮಗಳು ಎಷ್ಟು ಜನ, ಪರಮಾತ್ಮ ಅಂದ್ರೆ ಏನು, ಜೀವಾತ್ಮ ಅಂದ್ರೆ ಏನು, ಎಲ್ಲಾನು ಈ ಅಮೃತರಂಜನೆಯಲ್ಲಿ ಡೆಫಿನೇಷನ್ಸ್ ಎಷ್ಟು ಚೆನ್ನಾಗಿ. ಅಮೃತರಂಜನೆ ಒಂದು ಓದ್ಬಿಟ್ರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಏನೇನ್ ಗೊತ್ತಾಗ್ಬೇಕು ಅದನ್ನೆಲ್ಲ ಗೊತ್ತಾಗ್ಬಿಡುತ್ತೆ. ಅದು ಮ್ಯಾಪಿಂಗ್ ತರ ಎಷ್ಟು ಚೆನ್ನಾಗಿ ಮಾಡಿ ಸಿನಾಪ್ಸಿಸ್ ಅಂತಾರಲ್ಲ ಆ ತರ ಕೊಟ್ಬಿಟ್ಟಿದ್ದಾರೆ. ಮುಂದೆ ಇದನ್ನ ಯಾವ ಈ ವರ್ಡ್ಸು, ಈ ಟೆಕ್ನಿಕಲ್ ಟರ್ಮ್ಸ್ ಯಾರು ಯೂಸ್ ಮಾಡಿದ್ರು ನಮ್ಗೆ ಚೆನ್ನಾಗಿ ಅದು ಅರ್ಥ ಆಗತ್ತೆ ಏನು ಅಂತ. ಆ ತರ ದೇಶಿಕರು ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ಹಾಗೆ ಇಟ್ಕೊಂಡಿದ್ದಾರೆ. ಮುಂಚೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದ್ಬೇಕಾದ್ರೆ ಕೆಲವು ವರ್ಡ್ಸ್ ಎಲ್ಲ ಟೆಕ್ನಿಕಲ್ ಬಂದಾಗ ಅರ್ಥ ಆಗೋಲ್ಲ ಅನ್ನೋ ತರ ಇರಬಾರ್ದು. ಅದೆಲ್ಲ ಅಮೃತರಂಜನೆಯಲ್ಲಿ ಆಲ್ರೆಡಿ ಅವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಆತರ ಇಲ್ಲಿ ಹೇಳ್ತಾರೆ, ಬೇರೆ ಕೇವಲ ಕೃಪೆ ಭಗವಂತನ ಅನುಗ್ರಹದಿಂದ ಆಚಾರ್ಯ ಮೂಲಕ ನಮಗೆ ಒಳ್ಳೆ ಜ್ಞಾನ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕೀಳ್ತನದು ಹೋಗಿ ನಮ್ಮ ಕೀಳರಿಮೆ ಒಂದು ನಾವು ತಿಳ್ಕೊಂಡಿರೋ ಜ್ಞಾನ, ವಿಪರೀತ ಜ್ಞಾನ ಅಂತ ಹೇಳಿದ್ರೆ ನಾನು ಅವತ್ತೇ ಹೇಳಿದ್ನಲ್ಲ, ಹೇಗೆ ಅಂದ್ರೆ ದೇಹಾತ್ಮ ಭ್ರಮೆ, ಸ್ವತಂತ್ರಾತ್ಮ ಭ್ರಮೆ, ಇವೆಲ್ಲಾನು ಅಷ್ಟೇನೆ ವಿಪರೀತ ಜ್ಞಾನ ಅಂತ ಹೇಳ್ತೀವಿ. ಅದೆಲ್ಲ ಹೋಗಿ ಸರಿಯಾದ ಜ್ಞಾನ, ತಿಳಿಯಾದ ಜ್ಞಾನ ನಮ್ಗೆ ಬರುತ್ತೆ. ತತ್ವಗಳನ್ನು ತಿಳ್ಕೊಳ್ಳೋಕೆ ಯೋಗ್ಯರಾಗ್ತೀವಿ ಅಂತ. ತತ್ವಗಳ ಬಗ್ಗೆ ತಿಳ್ಕೊಳ್ಳೋಕೆ ಯೋಗ್ಯತೆ ಬೇಕು. ಒಂದು ಸುಮ್ಮನೆ ಎಲ್ಲಾರ್ಗು ಎಲ್ಲವನ್ನು ಹೇಳ್ಬಿಡ್ತೀವಿ, ಎಲ್ಲ ಕೇಳಿಸ್ಕೊಳ್ತಾರೆ, ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡ್ತಾರೆ. ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಹೋದ್ರೆ ಅದರ ಪ್ರಾಮುಖ್ಯತೆ ಗೊತ್ತಾಗ್ಬೇಕು. ಅದರಿಂದ ನಮ್ಗೆ ಏನು ಒಳ್ಳೇದಾಗ್ತಾ ಇದೆ ಅಂತ ಗೊತ್ತಾಗ್ಬೇಕು. ಹೊಟ್ಟೆ ಸಂಸಾರದಲ್ಲಿ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ದವ್ರಿಗೆ ಸುಮ್ಮನೆ ನೀವು ಮೋಕ್ಷ ಅಂತ ಹೇಳ್ತಾ ಇದ್ರೆ ಏನು ಪ್ರಯೋಜನ ಆಗಲ್ಲ. ಅದರಿಂದ ಮೊದಲು ಸಂಸಾರದಿಂದ ಹೋಗಿ ಭಗವಂತನ ಕೈಂಕರ್ಯ ಮಾಡಕ್ಕೆ ಮನಸ್ಸಿರ್ಬೇಕು ಅಂತ ಆ ಅರಿಮೆ ಬರುತ್ತೆ. ಯಾವಾಗ್ಲೂ ಇಲ್ಲಿ ನಾವು ಈ ಸಂಸಾರದಲ್ಲಿ ಅನುಭವಿಸ್ತಾ ಇರೋ ಭೋಗಗಳೆಲ್ಲ ಟೆಂಪರರಿ, ಅಂದ್ರೆ ಶಾಶ್ವತವಾದದ್ದಲ್ಲ ಅಂತ ಗೊತ್ತಾಗ್ಬೇಕು. ಆ ತರ ಬಂದಾಗ ಒಳ್ಳೆ ಅರಿವು ಬರುತ್ತೆ, ತತ್ವವನ್ನ ಸರಿಯಾಗಿ ತಿಳ್ಕೊಳ್ಳೋಕೆ ನಮ್ಗೆ ಯೋಗ್ಯತೆ ಬರುತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡು. நாராயணன் பரன் நாராயணன் பரன் நாம் அவனுக்கு நிலையடியோம், நாம் அவனுக்கு நிலையடியோம், சோராதனைத்தும் அவனுடம்பென்னும், சோராதனைத்தும் அவனுடம்பென்னும், ಅವನ ಉಡಂಬ ಅವನ ಶರೀರ ಅಂತ ಒಂದು ಪದಾರ್ಥವಿದೆ. ಎಲ್ಲ ಏನೇನಿದೆಯೋ ವಸ್ತುಗಳು, ಏನ್ ನೋಡ್ತೀವೋ ಮುಟ್ತೀವೋ ಫೀಲ್ ಆಗತ್ತೋ ಆ ಎಲ್ಲ ವಸ್ತುಗಳು ಅವನ ಶರೀರ ಅಂತ. ಅವನ್ ಉಡಂಬೆನ್ನುಂ ಶುರುದಿಹಳಾಲ್, அவனுடம்பென்னும் சுருதிகளால், சீரார் பெருந்தகை தேசிகர், சீரார் பெருந்தகை தேசிகர், எம்மை திருத்ததுலால், எம்மை திருத்துதலால், தீராமயலுத்தகம் தீராமயலஹத்தும், தீராமயஹலஹத்தும், தீராமயலஹத்தும், தீராமயஹலஹத்தும், மயஹல இல்ல மயலஹத்தும், தீராமயலஹத்தும், தீராமயலஹத்தும், திரம்பா தெளிவுத்தனமே, திரம்பா தெளிவுத்தனமே. நாராயணன் பரன் நாராயணன் பரன் நாம் அவனுக்கு நிலையடியோம்,
சோராதனைத்தும் அவனுடம்பென்னும் சுருதிகளால் தீரார் பெருந்தகை தேசிகர் எம்மை திருத்துதலால் தீராமயலகத்தும் திரும்பா தெளிவுத்தனமே. நாராயணன் பரன் நாம் அவனுக்கு நிலையடியோம் சோராதனைத்தும் அவனுடம்பென்னும் சுருதிகளால் சீரார் பெருந்தகை தேசிகர் எம்மை திருத்துதலால் தீராமயலகத்தும் திறம்பா தெளிவுத்தனமே. ನಾರಾಯಣನ್ ಪರನ್ ಭಗವಂತ ಪರಮಾತ್ಮ, ನಾವು ಅವನ ನಿಲಯಡಿ, ನಾವೆಲ್ಲರೂ ಅವನಿಗೆ ಅಡಿಯಾರು. ಯಾರೊಬ್ರು ಬಾಕಿ ಇಲ್ಲದೆ ಎಲ್ಲ ಚೇತನ ಅಚೇತನ ಈಶ್ವರ, ಈ ಮೂರೇ ತತ್ವತ್ರಯ ಅಂತ ಹೇಳೋದು. ಇದು ಮೂರೇನೆ. ಏನೇ ಆಧ್ಯಾತ್ಮಿಕ ವಿಚಾರ ತಿಳ್ಕೊಳ್ಬೇಕಾದ್ರೆ ಇದು ಮೂರೇನೆ. ಅದಕ್ಕೆ ಯಾವಾಗಲೂ ಕೈಯನ್ನ ಹೀಗೆ ಉಪದೇಶ ಮುದ್ರೆ ಹೀಗೆ ಇಟ್ಕೊಂಡಿರ್ತಾರೆ. ತತ್ವತ್ರಯ, ಮಂತ್ರಗಳು ತ್ರಯ, ಅದು ರಹಸ್ಯ ತ್ರಯದಲ್ಲಿ ಮಂತ್ರಗಳು ತ್ರಯ, ತತ್ವತ್ರಯ, ಇವೆಲ್ಲನೂ ಜೀವಾತ್ಮಗಳು ಮೂರು, ಆಮೇಲೆ ಎಲ್ಲ ಇದು ಅಚೇತನಗಳು ಮೂರು, ಇದೆಲ್ಲ ಮೂರು 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 ಅಂತ ಬರುತ್ತೆ. ಆ ತರ ಈ ಮೂರನ್ನ ತಿಳ್ಕೊಂಡ್ರೆ ಯಾವುದು? ಚೇತನ ಅಚೇತನ ಪರಮಾತ್ಮ. ನಾರಾಯಣ ಪರಮಾತ್ಮ ಅವನು. ನಾವು ಅವನಕ್ಕೆ ನಿಲೆಯಡಿ, ನಾವು ಯಾವಾಗಲೂ ಸಬ್ಸರ್ವಿಯಂಟೆ. ಯಾವಾಗ್ಲೂ ಅವನಿಗೆ ನಾವು ಏನೋ ಅಧಿಕಾರ ಮಾಡಕ್ಕಾಗಲ್ಲ. ಮಾಡ್ಬೇಕಾಗಿರೋದು ಕೈಂಕರ್ಯ ಮಾತ್ರನೇ. ಶೋರಾದವನುಡಂಬೆನ್ನು, ಒಂದು ಬಿಡದೆ ಎಲ್ಲಾನು ಅವನ ಶರೀರನೇ. ಭಗವಂತ ಒಂದು ಬಿಟ್ಟು ಚೇತನ ಅಚೇತನಗಳಲ್ಲಿ ಜೀವಾತ್ಮ ಮತ್ತು ಅಚೇತನ ವಸ್ತುಗಳಿದೆಯಲ್ಲ, ಅದೆಲ್ಲಾನು ಚಿತ್ತ ಈಶ್ವರ ಅಂತ ಹೇಳ್ತೀವಲ್ಲ. ಚಿತ್ತ ಚೇತನಗಳು ಎಲ್ಲ ಜೀವಾತ್ಮಗಳು, ಅಚಿತ್ ಬಂದು ಜೀವ ಇಲ್ಲದೆ ಇರುವಂತ ವಸ್ತುಗಳು, ಮತ್ತೆ ಪರಮಾತ್ಮ. ಈ ಚಿತ್ತ ಅಚಿತ್ ಎರಡೂನು ಶೋರಾದೆ ಒಂದು ಚೂರು ಬಿಡದೆ ಯಾವುದನ್ನು ಯಾವುದಕ್ಕೂ ಎಕ್ಸಂಪ್ಷನ್ ಇಲ್ಲ. ಎಲ್ಲ ಅವನುಡಂಬೆನ್ನು, ಅವನ ಶರೀರ, ಅವನಿಗೆ ಶರೀರ ಆಗಿದೆ ಅಂತ. ಇದು ಎಲ್ಲಿ ನಮ್ಗೆ ಗೊತ್ತಾಗತ್ತೆ ಅಂದ್ರೆ ಶ್ರುತಿಗಳಾಲ್, ಶ್ರುತಿ ಮೂಲಕ ನಮ್ಗೆ ಇವೆಲ್ಲ ಗೊತ್ತಾಗತ್ತೆ. ಇದೆಲ್ಲ ಶ್ರುತಿ ಮೂಲಕ ತಿಳ್ಕೊಂಡ ಶ್ರೀರಾರ್ ಪೆರುಂತಹೈ ದೇಶಿಕರ್, ನಮ್ಮ ಆಚಾರ್ಯರು ನಮಗೆ ಉಪದೇಶ ಮಾಡಿ ನಮ್ಮನ್ನ ತಿದ್ದುಕೊಟ್ಟಿದ್ದಾರೆ. ಅವರೆಲ್ಲಾನು ಹೇಗೆ ಅಂತ ಹೇಳಿದ್ರೆ, ಯಾರಿಂದಲೂ ತಿದ್ದಲಾಗದ ಅಜ್ಞಾನವನ್ನು ದೇಶಿಕರಿಗೆ ನಮ್ಮ ಆಚಾರ್ಯರು ಈ ಜ್ಞಾನವನ್ನೆಲ್ಲ ನಮಗೆ ಕೊಟ್ಟು, ಸಕಾಲದಲ್ಲಿ ನಮಗೆ ಈ ಜ್ಞಾನವನ್ನ ಕೊಟ್ಟು ಎಲ್ಲವನ್ನ ತಿಳ್ಕೊಳ್ಳೋ ಹಾಗೆ ಮಾಡಿದ್ರು. ಜ್ಞಾನವನ್ನ ಪಡೆದೆವು. ಏನ್ ಜ್ಞಾನವನ್ನ ಪಡೆದೆವು ಅಂತ ಹೇಳಿದ್ರೆ, ಸ್ವರೂಪ ಜ್ಞಾನವನ್ನ ಪಡೆದೆವು. ನಾವೆಲ್ಲ ಜೀವಾತ್ಮರು, ನಾವೆಲ್ಲ ಭಗವಂತನಿಗೆ ಅಡಿಮೈ. ಇದು ನಾವು ತಿಳ್ಕೊಳ್ಬೇಕು. ನಾವು ಯಾವಾಗ್ಲೂ ಸ್ವತಂತ್ರಾತ್ಮ ಭ್ರಮೆ ಇದೆಯಲ್ಲ, ಅದು ಇದರಿಂದ ಹೋಗುತ್ತೆ. ಅದನ್ನ ಇಲ್ಲಿ ಮುಖ್ಯ. ಮುಂದಿನ ಹಾಡು ಹೋಗೋಣ. ஒன்றே புகழென்று உணர்ந்தவர் காட்ட திருவருளால் அன்றே அடைக்கலம் கொண்டனம் அத்திகிரி திருமால் இன்றே இசையின் இணையடி சேர்ப்பர் இனிப்பிரவோம் நன்றே வருவதெல்லாம் நமக்கு பரமொன்றிலதே. ஒன்றே புகழென்று உணர்ந்தவர் காட்ட திருவருளால் அன்றே அடைக்கலம் கொண்டனம் அத்திகிரி திருமால் இன்றே இசையின் இணையடி சேர்ப்பர் இனிப்பிரவோம் நன்றே வருவதெல்லாம் நமக்கு பரமொன்றிலதே. ஒன்றே புகழென்று உணர்ந்தவர் காட்ட திருவருளால் அன்றே அடைக்கலம் கொண்டனம் அத்திகிரி திருமால் இன்றே இசையின் இணையடி சேர்ப்பர் இனிப்பிரவோம் நன்றே வருவதெல்லாம் நமக்கு பரமொன்றிலதே. ತಿಳಿದವರು, ಯೋಗ್ಯರು, ಜ್ಞಾನಿಗಳು ಆದ ಒಂದೇ ಆಚಾರ್ಯರು ಎಲ್ಲರೂ ಹೇಳೋದು ಒಂದೇನೆ.
ಏನಂದ್ರೆ ಒಂದೇ ಗತಿ, ಬೇರೆ ನಮ್ಗೆ ಒಂದ್ರೆ ಪುಹಲೆಂದ್ರೆ ನಾವು ಯಾರನ್ನ ಹೋಗಿ ಶರಣಾಗತಿ ಮಾಡ್ಕೋಬೇಕು, ಒಂದ್ರೆ ಬೇರೆ ಏನಿಲ್ಲ. ಅವನ್ ಬಿಟ್ರೆ ಇನ್ನೊಬ್ಬ ಇದ್ದಾನೆ ಅಂತ ಏನಿಲ್ಲ. ಶ್ರೀಮನ್ನಾರಾಯಣ ಒಂಡ್ರೆ ಪುಹಲೆಂದ್ರೆ ಅವನೊಬ್ನೇ ಗತಿ ನಮ್ಗೆ. ಅದು ಆಚಾರ್ಯರು ತೋರಿಸ್ಕೊಟ್ಟ ಮಾರ್ಗ. ಅದು ಪ್ರಪತ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಕೃಪೆಯಿಂದ ಹಸ್ತಿಗಿರಿ, ಯಾರೋ ಹಸ್ತಿಗಿರಿನಲ್ಲಿರೋ ವರದರಾಜ ಸ್ವಾಮಿ ಇದೆಯನ್ನಲ್ಲ, ಖಂಡಿತವಾಗ್ಲೂ ಅವನನ್ನ ನಮ್ಮನ್ನ ತನ್ನ ಪಾದಕ್ಕೆ ಸೇರಿಸ್ಕೊಳ್ತಾನೆ. ಅವನ ಕೃಪೆಯಿಂದ ಈಗಲೇ ಮುಕ್ತಿ ಬೇಕು ಅಂತ ಹೇಳಿದ್ರೆ ಕೂಡ ಕೊಡಕ್ಕೆ ತಯಾರಾಗಿದ್ದಾನಂತೆ ಅವನು. ಅದಕ್ಕೆ ಭಗವಂತನಿಗೆ ಸಿದ್ಧೋಪಾಯ ಅಂತ ಹೇಳೋದು. ಯಾರಿಗಾದ್ರೂ ಇವಾಗ್ಲೇ ನಮ್ಗೆ ಮುಕ್ತಿ ಬೇಕು ಅಂತಿದ್ರೆ, ಅಷ್ಟು ಧೃತಿ ಇದ್ರೆ ನಾವು ಕೇಳ್ಕೊಂಡ್ರೆ ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ಅವಾಗ ಇದರಿಂದ ಏನಾಗತ್ತೆ ನಮಗೆ ಅಂದ್ರೆ, ಇನ್ನಿಪ್ಪಿರ ಓಂ, ಇನ್ನೆಂದು ನಾವು ಹುಟ್ಟಿ ಬರೋದಿಲ್ಲ. ಆ ತರ ಒಂದು ಜಾಗಕ್ಕೆ ಹೋಗ್ತೀವಿ, ವೈಕುಂಠಕ್ಕೆ. ಇನ್ನು ಮುಂದೆ ಪ್ರಕೃತಿ ಮಂಡಲದಲ್ಲಿ ಇರ್ಬೇಕು. ಪ್ರಪತ್ತಿ ಮಾಡಿಕೊಂಡು ಪ್ರಕೃತಿ ಮಂಡಲದಿಂದ ಹೊರಟೋಗ್ಬಿಡ್ಬೋದು. ಪ್ರಪತ್ತಿ ಕಾಲದಲ್ಲಿ ಬರುವುದೆಲ್ಲ ಇನ್ನು ಮುಂದೆ ಪ್ರಪತ್ತಿ ಆದ್ಮೇಲೆ ಇನ್ನೇನ್ ನಡೆಯುತ್ತೆ ಅಂದ್ರೆ, ನಂಡ್ರೆ ಬರುವುದೆಲ್ಲ ಪ್ರಪತ್ತಿ ಮಾಡ್ಕೊಂಡ್ಮೇಲೆ ನಡೆಯೋದೆಲ್ಲ ಒಳ್ಳೇದಕ್ಕೆ ಆಗತ್ತೆ. ಏನಾದ್ರೂ ಒಂದು ಕಷ್ಟ ಬಂದ್ರೆ ಅದು ನಮ್ಮ ಕರ್ಮವನ್ನ ಕಳಿಯಕ್ಕೆ ಭಗವಂತ, ಪ್ರಾರಬ್ಧ ಕರ್ಮ ಕಳಿಬೇಕಲ್ಲ ಭಗವಂತನ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ. ಪಾಪ ಪುಣ್ಯ ಈಕ್ವಲ್ ಆದ್ರೆ ಮೋಕ್ಷ ಕರ್ಕೊಂಡು ಹೋಗ್ಬೇಕು. ಅವಾಗ ಪ್ರಪತ್ತಿ ಮಾಡ್ಕೊಂಡ್ಮೇಲೆ ನಮಗೆ ನಡೆಯೋದೆಲ್ಲ ನಮ್ಮ ಒಳ್ಳೇದಕ್ಕೆ. ಯಾಕಂದ್ರೆ ನಮ್ಮ ಪಾಪ ಪುಣ್ಯ ಸರಿ ಮಾಡಿ ಭಗವಂತ ಅವನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಬೇಸರ ಪಟ್ಕೊಂಡ್ಬಿಡೋದು, ಅಯ್ಯೋ ಕಾಲ್ ಮುರಿದೋಯ್ತಲ್ಲ, ಕೈ ಮುರಿದೋಯ್ತಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಇವೆಲ್ಲ ಶಿಕ್ಷೆಗೆ ಬರುತ್ತೆ. ಪಾಪವನ್ನ ಕಳೀತಾನೆ, ಯಾವುದೋ ಒಂದು ಕಾರಣ ವ್ಯಾಜವಾಗಿ ಇಟ್ಕೊಂಡು ನಮ್ಮ ಪಾಪಗಳನ್ನ ಕಳೀತಾನೆ. ಹಾಗೆ ಕಳೆದು ತನ್ನ ಹತ್ರಕ್ಕೆ ಸೇರಿಸ್ಕೊಳ್ತಾನೆ. ನಂಟ್ರೆ ಬರುವುದಲ್ಲ, ಇನ್ ಮುಂದೆ ಬರೋ ಕಾಲ ಎಲ್ಲ ಒಳ್ಳೇದೆ. ನಮಗ್ ಕಾಣುವಂತ ಅಥವಾ ಕಾಣದಂತ ಯಾವುದು ಇನ್ಯಾವುದು ನಮ್ಗೆ ಆತಂಕ ಇರೋದಿಲ್ಲ. ನಮ್ಗೆ ಕಾಣಿಸೋ ಅಂತದ್ದು, ಕಾಣಿಸ್ದೇ ಇರೋವಂಥದ್ದು ಕಷ್ಟ ಇದೆಯಲ್ಲ, ಆ ಭರ, ಆ ಆತಂಕ ಇನ್ಮೇಲೆ ಯಾವುದು ಇರೋದಿಲ್ಲ. ಭಗವಂತನ ಹತ್ರ ಭರನ್ಯಾಸ ಮಾಡ್ಕೊಂಡ್ಮೇಲೆ ನಮ್ಗೆ ಯಾವ್ದು ಇಲ್ಲ. ಅಯ್ಯೋ ನಮ್ಗೆ ಗೊತ್ತಾಗಿಲ್ವಲ್ಲ, ಈ ದುಃಖ ಬಂದ್ಬಿಡ್ತಲ್ಲ ಅಂತ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವಾಗ ನಿಮಗೆ ಅಷ್ಟು ಜ್ಞಾನ ಬಂದಿರುತ್ತೆ. ಓ ಹೌದು, ಇದು ಯಾವ್ದೋ ಒಂದು ಕಷ್ಟ ಕೊಟ್ಟಿದ್ದಾನೆ, ಇದರಿಂದ ನಮಗೆ ಕರ್ಮ ಕಳಿಯುತ್ತೆ. ಕರ್ಮ ಕಳೆದ್ಮೇಲೆ ನಾವು ಭಗವಂತನ ಹತ್ರಕ್ಕೆ ಹೋಗ್ತೀವಿ ಅಂತ ನಿಶ್ಚಯವಾಗಿ, ಧೃತಿಯಾಗಿ, ದೃಢವಾಗಿ ಮನಸ್ಸಿದ್ದು ಬಿಟ್ರೆ ಅವಾಗ ನಂಟ್ರೆ ಬರುವುದೆಲ್ಲ, ಬರೋ ಕಾಲ ಎಲ್ಲ ನಮ್ಗೆ ಒಳ್ಳೇದೇ ಆಗತ್ತೆ ಅಂತ. ಮುಂದಿನ ಹಾಡು. ಶಿರುಪಯನಿಲ್ ಪಡಿಯಾದ ತಹೋರೆಮ್ಮೈ, ತಿರುಪಯನಿಲ್ ಪಡಿಯಾದ ತಹವೋರ್ ಎಮ್ಮೈ. ಯಾರಾದ್ರೂ ಬರ್ಕೊಳ್ತಿದ್ರೆ ಈ ಇದು 16th ಹಾಡು ತತ್ವರತ್ನಾವಳಿಯಿಂದ ತಗೊಂಡಿದೆ. ಇದು 17th ಹಾಡು ಇದು ಕೂಡ ತತ್ವರತ್ನಾವಳಿಯಿಂದ ತಗೊಂಡಿರೋದು. 18th ರಹಸ್ಯ ರತ್ನಾವಳಿಯಿಂದ ಆರಿಸ್ಕೊಂಡಿರೋದು. ಈ 19th ಬಂದು ರಹಸ್ಯ ರತ್ನಾವಳಿ, ಇದು ಅಷ್ಟೇನೆ ರಹಸ್ಯ ರತ್ನಾವಳಿಯಿಂದ ಆರಿಸ್ಕೊಂಡಿರೋದು. ಶಿರುಪಯನಿಲ್ ಪಡಿಯಾದ ತಹವೋರೆಮ್ಮೈ, ತಿರುಪಯನಿಲ್ ಪಡಿಯಾದ ತಹವೋರ್ ಎಮ್ಮೈ. சேர்க்க அடைக்கலம் கொண்ட திருமால், சேர்க்க அடைக்கலம் கொண்ட திருமால். தானே மறுபிறவி அறுத்து, தானே மறுபிறவிருத்து. ಮರುಪಿರವಿ ಅರುತ್ತು ಅಂತ ಹೇಳ್ಬೇಕದು. ಮರುಪಿರವಿ ಅರುತ್ತು, ಅರುತ್ತು. ಆಮಾ, ಇಲ್ಲಿ ಒಂದ್ ಎಕ್ಸ್ಟ್ರಾ ಹಾಕೊಡ್ತೀನಿ. ತಾನೇ ಮರುಪಿರವಿ ಅರುತ್ತು. ಇಲ್ಲ, ಆದ್ಮೇಲೆ ವಿ ಕೊಟ್ಟಿದ್ದಾರೆ. ಮರುಪಿರವಿ ಆದ್ಮೇಲೆ ಆ ಕೊಡ್ಬೇಕಾಗಿತ್ತು ಅಷ್ಟೇ. ಮರುಪಿರವಿ ಇನ್ನೊಂದು ಜನ್ಮ, ಅರುತ್ತು ಅಂದ್ರೆ ಅದನ್ನ ಕಟ್ ಮಾಡೋದು ಅಂತ ಅರ್ಥ. ತಾನೇ ಮರುಪಿರವಿ ಅರುತ್ತು, தானே மறுபிறவி அறுத்து, அழியா வானில் வைக்கும், அழியா வானில் வைக்கும். மனமே நீ மகிழாதே இருப்பதென் கொல், மனமே நீ மகிழாதே இருப்பதென் கொல். உறவதன குறைக்கேன். மம்மி உருவ துணை ಇದೆ. உருவதுன குறைக்கேன், உருவதுன குறைக்கேன். உருவது உனக்கு உரைக்கேன். அதோ உருவதுன குறைக்கேன், உருவதுன குறைக்கேன். இங்கிருக்கும் காலம், இருக்கும் காலம். ஒரு பிழையும் பூதாத உணர்த்தி வேண்டி,
ஒரு பிழையும் புகுதாத உணர்த்தி வேண்டி இருவதெல்லாம் இங்கே நாம் பெற்று வாழ பெறுவதெல் பெறுவதெல்லாம் இங்கே நாம் பெத்து வாழ பேரடிமையால் ஏதன்றிகளே நீயே பேரடிமையால் ஏதன்றி இகழேல் நீயே சிறுபயனில் படியாத தகவோர் எம்மை சேர்க்கடைக்கலம் கொண்ட திருமால் தானே மறுபிறவி அறுத்து அழியாவானில் வைக்கும் மனமே நீ மகிழாத இருப்பதன் கொல் உருவதெனக் குறைக்கேன் இங்கொரு இறக்கும் காலம் ஒரு பிழையும் பூதாத உணர்த்தி வேண்டி பெறுவதெல்லாம் இங்கே நாம் பெத்து வாழ பேரடிமையாலே தன்றி இகழேல் நீயே திருப்பயனில் படியாத தகவோர் எம்மை சேர்க்க அடைக்கலம் கொண்ட திருமால் தானே மறுபிறவியறுத்து அழியாவானில் வைக்கும் மனமே நீ மகிழாதே இருப்பதென் கொல் தானே மறுபிறவி அறுத்து அழியாவானில் வைக்கும் தானே மறுபிறவியறுத்து அழியாவானில் வைக்கும் மனமே நீ மகிழாதே இருப்பதென் கொல் உருவதுனக் குறைக்கேன் இங்கிருக்கும் காலம் ஒரு பிழையும் புகுதாத உணர்த்தி வேண்டி பெறுவதெல்லாம் இங்கே நாம் பெத்து வாழா பேரடிமையால் ஏதன்றி இகழேல் ನೀಯೇ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಶ್ರೀರೂಪಯ್ಯನಿ ಯಾವುದೋ ಒಂದು ಸಣ್ಣ ಒಂದು ವ್ಯಾಜ ಒಂದು ಶರಣಾಗತಿ ತರ ಏನೂ ಇಲ್ಲ, ಅದೇ ಒಂದು 2 ನಿಮಿಷದ ಕೆಲಸ ಕೂಡ ಇಲ್ಲ. ಅದನ್ನು ಮಾಡ್ಕೊಂಡಿದ್ದಕ್ಕೆ ತಹವೋರ್ ಎಂತ ಭಗವಂತ ನಮ್ಗೆ ಏನ್ ಮಾಡ್ದ ಅಂದ್ರೆ, ನಮ್ಮನ್ನ ಅವನಿಗೆ ನಾವು ಆಶ್ರಿತರ ಗುಂಪಿಗೆ ಸೇರಿಸ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ತಾನೇ ನಮಗೆ ಇನ್ನೊಂದು ಜನ್ಮ ಬರ್ದೇ ಇರೋ ತರ ತಗೊಂಡು ಹೋಗಿ ವೈಕುಂಠದಲ್ಲಿತ್ತು ಏನ್ ಮಾಡ್ತಾನೆ ಅಂದ್ರೆ ಮರುಪಿರವಿಯ ರಿಕ್ತ ಇನ್ನೊಂದು ಜನ್ಮ ಇಲ್ದಂಗೆ ಮಾಡ್ತಾನಂತೆ. ಅಳಿಯಾವಾನ್ ಅಂದ್ರೆ ವೈಕುಂಠಕ್ಕೆ ಅಳಿಯಾವಾನ್ ಅಂತಾರೆ, ಕಲಂಗಾನಗರ್ ಅಂತಾರೆ. ಅಂದ್ರೆ ಎಲ್ಲ ಮಹಾಪ್ರಳಯ ಕಾಲದಲ್ಲಿ ಎಲ್ಲಾ ಲೋಕಗಳು ಅಳಿದೋದಾಗ್ಲೂ ಕೂಡ ವೈಕುಂಠ ಮಾತ್ರ ಹಾಗೆ ಇರತ್ತೆ. ಡೈಲ್ಯೂಜ್ ಅಂತ ಹೇಳ್ತಾರಲ್ಲ, ಆ ಡೈಲ್ಯೂಷನ್ ಅಲ್ಲಿ ಎಲ್ಲಾನು ದೈನಂದಿಕ ಪ್ರಳಯದಲ್ಲಿ ಆಗ್ಲಿ ಮಹಾಪ್ರಳಯದಲ್ಲಿ ಎಲ್ಲಾ ಲೋಕಗಳು ಎಲ್ಲ ಭಗವಂತನ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಟ್ಟಾಗ್ಲೂ ವೈಕುಂಠ ಮಾತ್ರ ಕಲಂಗಾನಗರ್, ಅದು ಮಾತ್ರ ಸೆಪರೇಟ್ ಆಗಿರುತ್ತೆ. ಅದೇ ಅಳಿಯಾವಾನ್ ಅಂತ ಹೇಳೋದು. ಅದಕ್ಕೆ ಯಾಕೆ ಅಳಿಯಾವಾನ್ ಅಂತ ಹೇಳಿದ್ರೆ, ಪರಮಾಕಾಶ ಅಂತ ಇನ್ನೊಂದು ಹೆಸರು ವೈಕುಂಠಕ್ಕೆ, ವಾನ್ ಅಂತ. ಅದಕ್ಕೆ ಅಳಿಯಾವಾನಿಲ್ ವೈಕುಂಠ. ನಮ್ಮನ್ನ ಬರನ್ಯಾಸ ಮಾಡಿದ ಒಂದು ಸಣ್ಣ ವ್ಯಾಜಕ್ಕೆ ಭಗವಂತ ಏನ್ ಮಾಡ್ತಾನೆ, ನಮ್ಮನ್ನ ತಗೊಂಡು ಹೋಗಿ ವೈಕುಂಠದಲ್ಲಿಟ್ಟು ನಾವು ಮತ್ತೆ ಹುಟ್ಟದೇ ಇರೋ ತರ ನೋಡ್ಕೊಳ್ತಾನಂತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಮನಸ್ಸಿಗೆ ಹೇಳ್ತಾರೆ, ನೀ ಮಹಿಳಾದೆ ಇರುಪ್ಪದೆನ್ ಕೊಲ್. ಏನೇನೋ ಆಕಾಶ ತಲೆ ಮೇಲೆ ಬಿದ್ದಂಗಿದೆಯಾ, ಇದಕ್ಕಿಂತ ಇನ್ನೇನ್ ಸಂತೋಷ ಬೇಕು ನಿನಗೆ? ನೀನು ಕರ್ಕೊಂಡೋಗಿ ಸಂಸಾರವನ್ನ ಬಿಡಿಸಿ ವೈಕುಂಠದಲ್ಲಿ ಇಟ್ಟು ಅಲ್ಲಿ ಮತ್ತೆ ತಿರ್ಗಾ ಸಂಸಾರಕ್ಕೆ ಬರ್ದಂಗೆ ನೋಡ್ಕೊಳ್ತಾನಲ್ಲ, ಅಲ್ಲಿ ಅನಸ್ಯೂತವಾಗಿ ಅವನ ಕೈಂಕರ್ಯವನ್ನ ಮಾಡ್ಕೊಂಡು ಸಂತೋಷವಾಗಿ ಆ ಪರಮಾನಂದವನ್ನ ಅನುಭವಿಸಕ್ಕೆ ನಮ್ಮನ್ನ ಇಟ್ಟ ಮೇಲೆ ಕೂಡ ಇನ್ನೇನು ನಿನಗೆ ಸಂತೋಷವಾಗಿಲ್ಲದೆ ಇರೋಕ್ಕೇನು ಕಾಲ? ಇಲ್ಲಿರುಕ್ಕೂ ಮೂರೈಕೆ ಅನ್ಕಂಡ ಇಲ್ಲಿರುವವರೆಗೂ ಏನ್ ಮಾಡ್ಬೇಕು ಹಾಗಾದ್ರೆ ಅಂತ ಹೇಳಿದ್ರೆ, ஒரு பிழையும் புகழாத உணர்த்தி வேண்டி. ಇನ್ನು ಮುಂದೆ ನಾವ್ ಯಾವ್ದು ಪಾಪ ಮಾಡದೆ ಇರೋದ್ರೆ ನಾವು ನೋಡ್ಕೋಬೇಕಷ್ಟೇ. ಉರುವದೆನ ಕುರೈಕೇನ್ ಹಿಂಗಿರಕ್ಕಂ ಕಾಲಂ. ಏನ್ ಮಾಡ್ಬೇಕು ಇನ್ನು ಉಳಿದಿದ್ದ ಕಾಲದಲ್ಲಿ, ಪ್ರಪತ್ತಿ ನಂತರ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟೇನೆ. ನೀನು ಬೇರೆ ಏನು ಬೇಡ, ಭಗವಂತನ ಕೈಂಕರ್ಯದಲ್ಲಿ ಈಡುಪಾಡು ಮಾಡ್ಕೊಂಡು ಯಾವ ಪಾಪ ಕಾರ್ಯಗಳನ್ನು ಮಾಡದೇ ಇರೋತ್ರ ಭಗವಂತನ ಸಂಪರ್ಕದಲ್ಲಿ ಇರ್ಬೇಕು. ಹೇಗೆ ಭಗವಂತನ ಸಂಪರ್ಕದಲ್ಲಿ ಇರೋದು? ನಾಮಸ್ಮರಣೆ ಮಾಡೋದು, ಭಜನೆ ಮಾಡೋದು, ಸತ್ಸಂಗದಲ್ಲಿ ಇರೋದು. ಸತ್ಸಂಗದಲ್ಲಿ ಭಗವಂತನ ಚಿಂತನೆ ಮಾಡೋ ಗುಂಪುಗಳಲ್ಲಿ ಇರ್ಬೇಕು ಯಾವಾಗ್ಲೂ ಅಂತ. ಪರಮಪದದಲ್ಲಿ ಈ ಸೌಖ್ಯವನ್ನ, ಪರಮಪದದಲ್ಲಿ ಇದ್ದಾಗ್ಲೂ ಇದೇ ಸೌಖ್ಯ ಕೊಡೋದು, ಅಲ್ಲಿ ಹೋಗೋವರೆಗೂ ನಾವು ಇದನ್ನೇ ಮಾಡ್ಬೇಕು. ತತ್ವಜ್ಞಾನಾಪೇಕ್ಷೆಯಿಂದ ಈ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಕೆ ಆಸಕ್ತಿಯಿಂದ
ನಾವು ಇಲ್ಲಿ ಇರೋ ಕಾಲದಲ್ಲಿ ಇರಬೇಕು ಅಂತ. ಅದಕ್ಕೆ ಇಲ್ಲಿ ಮಾಡೋ ಕೈಂಕರ್ಯದಿಂದ ಫಲ ಏನು? ಸರಿ ಆಯ್ತು, ನಾವು ಬರನ್ಯಾಸ ಮಾಡ್ಕೊಡೋಣ, ಹೇಗಿದ್ರು ನಂಗೆ ವೈಕುಂಠ ಬಂದೇ ಬರುತ್ತಲ್ಲ, ಇನ್ನೇನು ನಾವೇನು ಭಜನೆ ಮಾಡ್ಬೇಕಾಗಿದ್ದಿಲ್ಲ, ಭಗವಂತನ ಕೈಂಕರ್ಯ ಮಾಡ್ಬೇಕಾಗಿದ್ದಿಲ್ಲ ಅಂತಲ್ಲ. ಅದನ್ನ ಉಪೇಕ್ಷೆ ಮಾಡಬಾರ್ದು ಯಾವಾಗ್ಲೂ. ಇನ್ನು ಉಳಿದಿದ್ದ ಕಾಲ ನಾವು ಹೇಗ್ ಕಳಿಬೇಕು ಅಂತಂದ್ರೆ ಆದಷ್ಟು ಜಾಗರೂಕರಾಗಿರ್ಬೇಕು. ಬೇರೆ ಯಾವ್ದೋ ಕೆಲಸಗಳಲ್ಲಿ ತೊಡಸ್ಕೊಂಡ್ಬಿಟ್ರೆ ನಾವು ಪಾಪ ಮಾಡೋದು ಚಾನ್ಸಸ್ ಇದೆ. ಅದಕ್ಕೋಸ್ಕರ ಭಗವಂತನ ಕೆಲಸದಲ್ಲಿ ಉಪೇಕ್ಷೆ ಬಾರದೆ ಇರೋ ತರ, ಅಂದ್ರೆ ಕೇರ್ಲೆಸ್ ಆಗಿರ್ಬಾರ್ದು. ಉಪೇಕ್ಷೆ ಅಂದ್ರೆ ಕೇರ್ಲೆಸ್ ಆಗಿಲ್ಲದೆ ಭಗವಂತನ ಕೈಕಾರ್ಯದಲ್ಲಿ ದೇಹಾವಸಾನ ಆಗೋವರೆಗೂ ಭಗವತ್ ಕೈಕಾರ್ಯದಲ್ಲಿ ಜೋಡಿಸ್ಕೊಳ್ಬೇಕು ನಮ್ಮನ್ನ ಅಂತ ಹೇಳ್ತಾರೆ. ದಿನ ಆಡ್ತಾರೆ. சாக்கியர் ஜெயினர்கள் சார்வாக்கர். சாக்கியர் ஜெயினர்கள் சார்வாக்கர். சாங்கியர் சைவர். சாக்கியர் சைவர். மற்றும் தாக்கியர் நூல்கள் சிதைய. மற்றும் தாக்கியர் நூல்கள் சிதைய. தனிமறையின் கருத்தை. தனிமறையின் கருத்தை. வாக்கியம் 30 வாக்கியம் 30 வகை செய்து வியாகரித்தோம். வகை செய்து வியாகரித்தோம். தேக்கி மனத்துள் இதனை. தேக்கி மனத்துள் இதனை. திணிமிருள் நீங்குமினே. திணிமிருள் நீங்குமினே. ತಿಣಿಮಿರುಳ್ ನೀಂಗುಮಿನೇ. ಈರುಳ್ ಅಂದ್ರೆ ದಟ್ಟವಾದ ಕತ್ತಲೆ ಅಂತ. ತಿಣಿ ಈರುಳ್ ನೀಂಗುಮಿನೇ. திணிமிருள் நீங்குமினே. சாக்கியர் ஜெயினர்கள் சார்வாக்கர் சாங்கியர் சைவர் மற்றும் தாக்கியர் நூல்கள் சிதைய தனிமறையின் கருத்தை வாக்கியம் 30 வகை செய்து வியாகரித்தோம். தேக்கி மனத்துள் இதனை திணிமிருள் நீங்குமினே. சாக்கியர் சைனர்கள் சார்வாக்கர் சாக்கியர் சைவர் மற்றும் தாக்கியர் நூல்கள் சிதைய தனிமறையின் கருத்தை. ಶಾಕ್ಯರ್ ತಿರ್ಗಾ ಶಾಂಕ್ಯರ್ ಹೇಳ್ಬಾರ್ದು, ಸಾಂಖ್ಯ ಯೋಗ ಮಾಡ್ತಾರಲ್ಲ ಅದು சாங்கியர். ஆமா. சாக்கியர் சைனர்கள் சார்வாக்கர் சாங்கியர் சைவர் மற்றும் தாக்கியர் நூல்கள் சிதைய தனிமறையின் கருத்தை வாக்கியம் 30 வகை செய்து வியாக்கரித்தோம். தேக்கி மனத்துள் இதனை திணிமிருள் நீங்குமினே. ಶಾಕ್ಯರ್ ಅಂದ್ರೆ ಬೌದ್ಧರು, ಶೈನರ್ಗಳಂದ್ರೆ ಜೈನರು, ಚಾರ್ವಾಕ ಸಿದ್ಧಾಂತ ಇದೆಯಲ್ಲ ಅದನ್ನ ಫಾಲೋ ಮಾಡೋರು. ಶಾಂಕಿಯರ್ ಸಾಂಖ್ಯ ಯೋಗ ಅದನ್ನ ಫಾಲೋ ಮಾಡೋರು. ಶೈವ ಮತಕ್ಕೆ ಸೇರಿದವರು. ಮತ್ತು ತಾಕಿಯರ್ ಅಂದ್ರೆ ತಾರ್ಕಿಕರು, ಏನ್ ನೋಡಿದ್ರು ಎಲ್ಲವನ್ನು ತರ್ಕ ಮಾಡೋದು, ಡಿಬೇಟ್ ಮಾಡೋದು, ಅದು ತಾರ್ಕಿಯರ್. ಅವ್ರದೆಲ್ಲ ಅವ್ರ ನೂಲ್ಗಳಂದ್ರೆ ಅವರ ಮತ ಎಲ್ಲ ಭಂಗ ಆಗತ್ತೆ ಅಂತ, ಅವರ ಮತಗಳೆಲ್ಲ ಭಂಗ ಆಗೋದು. ತನಿಮರೆಯಿನ್ ಕರುತ್ತೈ. ತನಿಮರೆಯಿನ್ ಕರುತ್ತೆ ಅಂದ್ರೆ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತವನ್ನ ತನಿಮರೆ ಅಂತಂದ್ರೆ ಏನಿಲ್ಲ, ವೇದದಲ್ಲಿ ಹೇಳಿರುವಂತ ಮಾರ್ಗವನ್ನ 30 ವಾಕ್ಯಗಳಲ್ಲಿ ವ್ಯಾಹರಿತೋ ನಾವು ವಿವರಿಸಿದ್ವಿ, ವಿಶದವಾಗಿ ತೋರಿಸ್ಕೊಟ್ವಿ. 30 ವಾಕ್ಯಗಳಲ್ಲಿ ವಿಶದವಾಗಿ ತೋರಿಸ್ಕೊಟ್ವಿ. ತೇಕಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ಮನಸ್ಸಲ್ಲಿ ಇಟ್ಕೊಂಡು ಈ ರಹಸ್ಯವನ್ನ ತಿಳಿ ಈರುಳ್ ನೀಂಗುಮಿನೇ. ತಿಳಿ ಈರುಳ್ ಅಂದ್ರೆ ಈ ಪ್ರಕೃತಿ ಮಂಡಲದಲ್ಲಿ ಅಜ್ಞಾನದಿಂದ ಬರುವಂತ ಕತ್ತಲೆ ಇದೆಯಲ್ಲ ಅದನ್ನ ನೀವು ನೀಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ವಾಕ್ಯ 30 ಅಂತ ಹೇಳಿದ್ರೆ ಈ ಎಲ್ಲ 30 ವಾಕ್ಯಗಳಿಂದ ಎಲ್ಲ ಹೇಳಿದ್ರಲ್ಲ. ರಹಸ್ಯತ್ರಯ ಸಾರದಲ್ಲಿ
ಬರೋದು ಮತ್ತೆ ಎಲ್ಲ ಬೇರೆ ಬೇರೆ ವಾಕ್ಯ 30 ದಿನ ಅಂದ್ರೆ ಬರೀ 30 ಅಂತಲ್ಲ, ಈ ಎಲ್ಲಾನು ಆಧ್ಯಾತ್ಮ ವಿಚಾರಗಳೆಲ್ಲ ಹೇಳುವಂಥದ್ದು ಯಾವ್ಯಾವ್ದು ಗ್ರಂಥಗಳಿರುತ್ತೋ ಆ 30 ಗ್ರಂಥಗಳನ್ನು ಓದಿ ತಿಳಿಯಿರು ನೀವು ಆ ಈ ಅಜ್ಞಾನವನ್ನ ಹೋಗಲಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮುಂದಿನ ಹಾಡು. ಸ್ವಾಮಿ ಇವ್ರು ಎಲ್ಲ ಈ ಮತಗಳಲ್ಲಿರೋರು ಯಾರುನು ಭಗವಂತನ ಒಪ್ಕೊಳಲ್ವಾ? ಅಂದ್ರೆ ಇವ್ರು ಚಾರ್ವಾಕರು ಅಂದ್ರೆ ಅವ್ರು ಯಾವ ತರ ಚಾರ್ವಾಕ ಅಂದ್ರೆ ಸಿದ್ಧಾಂತನೇ ಅಲ್ಲ. ಇವತ್ತು ಎಷ್ಟು ಬೇಕಾದ್ರೂ ಸಾಲ ಮಾಡೋ, ಎಲ್ಲ ತಿನ್ನೋ, ಯಾರಿಗೂ ಏನು ಸಾಲ ನೀನ್ ತೀರಿಸ್ಬೇಕಾಗಿಲ್ಲ, ನಿನ್ ಮುಂದಿನ ಜನ್ಮ ಅಂತ ಅಲ್ಲ, ಏನು ಇಲ್ಲ. ಚಾರುವಾಕ ಅಂತ ಹೇಳಿದ್ರೆ ಗಿಳಿ ತರ ಅದು ಮಾತಾಡೋದು. ಚಾರು ಅಂತ ಹೇಳಿದ್ರೆ ಗಿಳಿ ತರ ಇರುತ್ತೆ, ಕೇಳಕ್ ಚೆನ್ನಾಗಿರುತ್ತೆ. ಏನಪ್ಪಾ ಅಂದ್ರೆ ಎಷ್ಟ್ ಬೇಕಾದ್ರೆ ಸಾಲ ತಗೋ, ಯಾರ್ದಾದ್ರೂ ತಲೆ ಹೊಡೆದು ಸಂಪಾರಿಸು, ನಿನಗೇನ್ ಪಾಪ ಬಂದು ಅಂಟ್ಕೊಳಲ್ಲ, ನಿನಗೇನ್ ಇನ್ನೊಂದ್ ಜನ್ಮ ಅಂತ ಏನಿಲ್ಲ, ಯಾರು ನೋಡಿದ್ರು ಇನ್ನೊಂದ್ ಜನ್ಮ ಇದೆ ಅಂತ. ಈ ಜನ್ಮದಲ್ಲಿ ಏನ್ ಸುಖ ಪಡ್ಬೇಕೋ ಅದು ಮ್ಯಾಕ್ಸಿಮಮ್ ನೀವು ಸುಖ ಪಡೋದು, ಅದು ಚಾರ್ವಾಕ ಸಿದ್ಧಾಂತ. ಈ ಜೈನರು ಬಾಕಿ ಇದೆಲ್ಲಾನು ಏನಪ್ಪಾ ಅಂದ್ರೆ ವೇದ ಬಾಹಿರವಾಗಿರುವಂತ ಸಿದ್ಧಾಂತಗಳಿವೆಲ್ಲ. ಈ ವೇದ ಬಾಹಿರವಾಗಿರೋ ಸಿದ್ಧಾಂತಗಳೆಲ್ಲ ನಂತರ ಹುಟ್ಕೊಂಡಿರೋ ಸಿದ್ಧಾಂತಗಳು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಶಾಶ್ವತವಾದ ಆನಂದವನ್ನ ಕೊಡೋದಿಲ್ಲ. ಎಲ್ಲ ಹೇಳುತ್ತೆ ಜೈನರಲ್ಲಿ ಹೇಳಿದ್ರೆ ಮನುಷ್ಯರಲ್ಲಿ ಉತ್ತಮ ಮನುಷ್ಯ ಅಂತ ಹೇಳಿ ಉತ್ತಮ ಪುರುಷ ಅಂತ ಹೇಳೋದು ಅಷ್ಟೇನೆ. ಅದ್ರಲ್ಲಿ ಮೋಕ್ಷ ಅಂತೆಲ್ಲ ಹೇಳೋದಿಲ್ಲ. ಜೈನರಿಗೆ ಅರಿಹಂಟಾನಂ ಅಂತ ಹೇಳ್ತಾರೆ. ಅವ್ರ ಜೈನರಲ್ಲಿ ಯಾರು ಮನುಷ್ಯರಲ್ಲಿ ತುಂಬಾ ಉತ್ತಮರಾಗೋ ಅರಿಹಂಟಾನಂ ಅಷ್ಟೇ, ಅದಕ್ಕಿಂತ ಮೇಲೆ ಅವ್ರಿಗೇನು ಹೇಳಕ್ ಬರೋದಿಲ್ಲ. ಇವರು ಅಷ್ಟೇ, ಬೌದ್ಧರು ಅಷ್ಟೇ, ಅವ್ರ ಮಾರ್ಗದಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಶಾಂತಿ ಇದು ಎಲ್ಲ ಹೇಳ್ತಾರೆ, ಅಹಿಂಸೆ ಶಾಂತಿ ಇದೆಲ್ಲ ಹೇಳ್ದಾಗ್ಲೂ ಕೂಡ ಮತ್ತೆ ಹುಟ್ಟದೆ ಬರಕ್ಕೆ ಅವ್ರೇನು ಹೇಳೋದಿಲ್ಲ. ಈ ಎಲ್ಲ ಸಿದ್ಧಾಂತಗಳು ವೇದ ಬಾಹಿರವಾಗಿರೋದ್ರಿಂದ ಇದಕ್ಕೆಲ್ಲಾನು ಒಟ್ಟಿಗೆ ಪಾಷಂಡ ಮತಗಳು ಅಂತ ಹೇಳ್ಬಿಡ್ತೀವಿ ನಾವು. ಪಾಷಂಡ ಮತಗಳೆಲ್ಲ ನಾವು ಅನುಸರಿಸಿದ್ರೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಮತ್ತೆ ನೀವು ಹುಟ್ಟು ಬರ್ತೀರಾ ಅಷ್ಟೇನೆ. ಅದೇನೆ ಅಲ್ಲಿ ನಮಗೆ ಈ ಕತ್ತಲೆ ಅನ್ನೋದು ಅಜ್ಞಾನ ಹೋಗೋದಿಲ್ಲ. ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದ್ರೆ ಅಜ್ಞಾನ ನಮಗೆ ಹೋಗೋದಿಲ್ಲ ಅಂತ. ಮತ್ತೆ ಅವಕ್ಕೆಲ್ಲ ತುಂಬಾ ದಿವಸ ಇರೋದು ಇಲ್ಲ. ಇವಾಗ ಸನಾತನ ಧರ್ಮ ಎಷ್ಟು ಕಾಲದಿಂದ ಸನಾತನ ಧರ್ಮ ಇದೆ, ಎಷ್ಟು ವರ್ಷಗಳಿಂದ ಇದೆ, ಯಾರು ಅದನ್ನ ಅಳಿಸಕ್ ಆಗ್ತಾ ಇಲ್ಲ, ಹಾಗೇ ಇದೆ. ಆದ್ರೆ ಈ ಬೌದ್ಧ ಜೈನರೆಲ್ಲ ಇತ್ತೀಚೆಗೆ ಹುಟ್ಕೊಂಡ್ ಬಂದಿದ್ದು, ಒಂದ್ ಸ್ವಲ್ಪ ಕಾಲ ಆದ್ಮೇಲೆ ಹೊಟ್ಟೆ ಹೋಗುತ್ತೆ. ಬೌದ್ಧ ಮತ ಅಂತೂ ಎಷ್ಟು ಪ್ರಖ್ಯಾತಿಗೆ ಬಂದಿತ್ತು ಅಂತ ಹೇಳಿದ್ರೆ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಎಲ್ಲ ಕಡೆ ಇತ್ತು. ಈಗ ನೋಡಿದ್ರೆ ಎಲ್ಲ ಕಡೆ ವ್ಯಾಪಿಸ್ಕೊಂಡು ಬರೀ ಕ್ರಿಶ್ಚಿಯಾನಿಟಿ ಮತ್ತೆ ಮುಸಲ್ಮಾನರೇ ಇದ್ದಾರೆ. ಬೌದ್ಧ ಇದು ಇಲ್ಲ ಇವಾಗ. ಆ ಜಾತಿನೂ ಆ ಮತನೂ ಎಲ್ಲ ಹೋಗ್ಬಿಟ್ಟಿದೆ ಈಗ. ಅಂದ್ರೆ ಅದಕ್ಕೆ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ, ಅದಕ್ಕೆ ತತ್ವನೇ ಬಿಗಿಯಾದ ತತ್ವ ಇಲ್ಲದೆ ಹೋದಾಗ ಏನಾಗತ್ತೆ, ಅದು ತುಂಬಾ ದಿವಸ ಬರೋದಿಲ್ಲ. ಅದರಿಂದ ನಮ್ಮ ಸನಾತನ ಧರ್ಮಕ್ಕೆ ಬೇಕಾದ್ರೆ ಇವಾಗೆಲ್ಲ ಚಾಲೆಂಜಸ್ ಇರ್ಬೋದು, ಆದ್ರೆ ಅದು ಯಾವತ್ತೂ ದೀರ್ಘಕಾಲ ಬಾಳುವಂತ ಧರ್ಮ ಮತ. ಅದಕ್ಕೆ ಅದನ್ನ ಹೇಳ್ತಾರೆ ಇಲ್ಲಿ. ಇದನ್ನೆಲ್ಲ ತಿಳ್ಕೊಂಡು ತಿಳಿಯಿರಳ್ ನೀಂಗುಮೆನೆ, ನೀವು ಅಜ್ಞಾನವನ್ನ ಹೋಗ್ಲಾಡಿಸ್ಕೊಡಿ ಅಂತಾರೆ. ಮುಂದಿನ ಹಾಡು. தள்ளத்துணீனும் தாய்போல் தள்ளத்துணீனும் தாய்போல் இறங்கும் தனித்தகவால் இறங்கும் தனித்தகவால் உள்ளத்துரைகின்ற உத்தமன் தன்மை உள்ளத்துரைகின்ற உத்தமன் தன்மை உணர்ந்து உரைத்தோம் முள்ளொத்தவாதியர் முன்னேவரில் எங்கள் முக்கியர்பால் வெள்ளத்திடையில் நரி போல் வியக்கின்ற வீணர்களே தள்ளத்துணீனும் தாய்போல் இறங்கும் தனித்தகவால் உள்ளத்துரைகின்ற உத்தமன் தன்மை உணர்ந்து உரைத்தோம் முள்ளொத்தவாதியர் முன்னேவரில் எங்கள் முக்கியர்பால் வெள்ளத்திடையில் நரி போல் விழிக்கின்ற வீணர்களே. தள்ளத்துணீனும் தாய்போல் இறங்கும்
துணியினும் தாய்போல் இறங்கும் தனித்தகவால் உள்ளத்துரைகின்ற உத்தமன் தன்மை உணர்ந்துரைத்தோம் முள்ளொத்தவாதியர் முன்னேவரில் எங்கள் முக்கியர்பால் வெள்ளத்திடையில் நரிபோல் விழிக்கின்ற வீணர்களே. ತಳ್ಳ ತುಣಿಯೇನು ತಳ್ಳದೆ ತಳ್ಳಿದ್ರೆ ಕೂಡ ಹೇಗೆ ಅಂದ್ರೆ ತಾಯ್ಪೋಲ್ ತಾಯಿ ತರ ಮಗುನ ಎತ್ಕೊಂಡ್ಬಿಟ್ಟು ಬಿದ್ದೋಗ್ಬಿಟ್ರೆ ಕೆಳಗಡೆ ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಾರಲ್ಲ ಹಾಗೆ, ಅಥವಾ ಕೋಪದಿಂದ ಅಕಸ್ಮಾತ್ ಒಂದ್ಸತಿ ನೋಡ್ಬಿಟ್ರೆ ಕೂಡ ಮತ್ತೆ ತಗೊಂಡು ಸಮಾಧಾನ ಮಾಡ್ತಾಳೆ ಯಾರೋ ತಾಯಿ. ಒಂದ್ಸತಿ ಏನೋ ಬೈದೋ ಹೊಡೆದೋ ಏನೋ ಹೋಗು ಅಂತ ಕಳಿಸ್ಬಿಟ್ರೆ ಕೂಡ ಆಮೇಲೆ ಮಕ್ಕಳು ಬಂದ್ರೆ ಮತ್ತೆ ಮಾತಾಡ್ತೀವಲ್ಲ, ಅದು ಆ ತರ ದೇವರು ನಮ್ ದೇವರು. ಈ ರಂಗುಂ ತನಿತ್ತಹ ವಾಲಿರಂಗುಂ ಅಂದ್ರೆ ನಮ್ಮ ಮೇಲೆ ಕೃಪೆ ತೋರಿಸುವಂತ ಭಗವಂತ. ಇದನ್ನೇ ಕುಲಶೇಖರ ಆಳ್ವಾರ್ ಕೂಡ ತುಂಬಾ ಚೆನ್ನಾಗಿ ವಿತ್ತುವ ಕೋಟಮ್ಮ ಪಾಶದಲ್ಲಿ ಹೇಳಿದ್ದಾರೆ. ಅರ್ಶಿನತ್ತಾಲಿನ್ ರತ್ತಾಯ ಅಹತ್ತಿಣಿನುಂ மற்றவள் தன் அருள் நினைந்தேழும் குழவி அதுவே போಲಿರುಂದೇನೆ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರು ವಿತ್ತುವ ಕೋಟಮ್ಮ ದಶಕದಲ್ಲಿ ಹೇಳ್ತಾರೆ. ಅರಿಶಿನತ್ತಾಲಿನ್ ರಕ್ತಾಯ, ಒಂದ್ಸತಿ ಹಾಲು ಕುಡಿಯೋದು ಕಚ್ಚಿಬಿಡುತ್ತೆ ಮಕ್ಕಳೆಲ್ಲ, ಹಲ್ಲು ಬಂದ್ಮೇಲೆ ಚೇಷ್ಟೆಗೆ ಕಚ್ಚುತ್ತೆ. ಅವ್ರ ಕೋಪ ನೋವಿಂದ ಏನ್ ಮಾಡ್ತಾಳೆ, ಮಗುನ ತಳ್ಳಿಬಿಡ್ತಾಳೆ. ತಳ್ಳಿಬಿಟ್ಟಾಗ ಆ ಮಗು ಬಿದ್ದುಬಿಟ್ಟು ಅಳತ್ತೆ. ಅವಾಗ ಏನ್ ಮಾಡ್ತಾಳೆ, ತಿರ್ಗಾ ಆ ಮಗುನ ಎತ್ಕೊಂಡು ಏನ್ ಮಾಡ್ತಾಳೆ, ತಿರ್ಗಾ ಹಾಲೇ ಕೊಡ್ತಾಳೆ. ಅಂದ್ರೆ ಆ ತರ ದೇವ್ರು ಕೂಡ ಅಷ್ಟೇ, ನಮ್ಮ ಮೇಲೆ ಕೋಪಿಸ್ಕೊಳ್ಳೋದು ಅನ್ನೋದು ಪರ್ಮನೆಂಟ್ ಆಗಿ ಕೋಪಿಸ್ಕೊಳ್ಳೋದಿಲ್ಲ. ತಳ್ಳತ್ತು ನೀನು ತಾಯ್ಪೋಲ್ ಇರಂಗುಂ ತನಿತಹವಾಲ್, ನಮ್ಮ ಮೇಲೆ ಪ್ರೀತಿ ತೋರಿಸ್ತಾನೆ. ಉಳ್ಳತ್ತುರೈಂದ್ರ ಉತ್ತಮನ್ ತನ್ನೈ, ಮನಸ್ಸೊಳಗೆ ಇದ್ಕೊಂಡು ನಮ್ಗೆ ಒಳ್ಳೇದನ್ನೇ ಯಾವಾಗ್ಲೂ ಮಾಡ್ತಾನೆ. ಉಣಂದೂರೈತೋ, ಇದನ್ನ ತಿಳ್ಕೊಂಡು ನಾವು ಹೇಳಿದ್ವಿ ಹೇಗೆ ಅಂದ್ರೆ, ಮುಳ್ಳೊತ್ತವಾದಿಯರ್, ಸುಮ್ಮನೆ ಬೇಡದೇ ಇರೋ ವಿತಂಡವಾದ ಅಂತಾರಲ್ಲ, ಆ ತರ ಮುಳ್ಳು ಚುಚ್ಚೋ ತರ ಬಂದು ವಾದ ಮಾಡ್ತಾ ಇದ್ರೇನು ಎಂಗಳ್ ಮುಖ್ಯರ್ ಪಾಲ್, ಯಾರಿಗೆ ಇವರು ಅವ್ರ ಗತಿ ಏನಾಗತ್ತೆ ಅಂತ ಹೇಳಿದ್ರೆ, ಸುಮ್ಮನೆ ಬೇಡದೇ ಇರೋ ವಾದ ಮಾಡ್ತಾರಲ್ಲ, ಇಲ್ಲ ಅದಲ್ಲ ಇದೆಲ್ಲ, ನೀವು ಮೋಕ್ಷ ನೋಡಿದ್ರ, ಇನ್ನೊಂದ್ ಜನ್ಮ ಇದೆಯಾ ನಿಮಗೆ ಅಂತೆಲ್ಲ ಎಲ್ಲ ಬೇಡದೇ ಇರೋದು ವಿತಂಡವಾದ ಮಾಡಿದ್ರೆ ಅವ್ರಿಗೆಲ್ಲ ಈ ಮುಳ್ಳೊತ್ತವಾದಿಯರ್ ಅಂತ ಹೇಳ್ತಾರೆ. ಅವ್ರ ಮುನ್ನೇವರಿಲ್ ಬಂದ್ರೆ ಏನಾಗತ್ತೆ, ಎಂಗಳ್ ಮುಖ್ಯರ್ ಪಾಲ್, ನಮ್ಗೆ ಉಪದೇಶ ಮಾಡಿದ್ರಲ್ಲ ಆಚಾರ್ಯರಿಗೆ ಏನೂ ಆಗೋದಿಲ್ಲ. ಏನಾಗತ್ತೆ ಅಂದ್ರೆ ಅವ್ರಿಗೆ வெள்ளத்திடை ನರಿಪೋಲ್ ಅಂತ, ಈ ಪ್ರವಾಹದಲ್ಲಿ ಸಿಕ್ಕಿಕೊಂಡ ನರಿ ತರ ಕೊಚ್ಕೊಂಡು ಹೊಟ್ಟೋಗ್ತಾರೆ ಹೊರತು ಅವರು ತರ್ಕ ಮಾಡೋದ್ರಿಂದ ಏನು ಪ್ರಯೋಜನ ಆಗೋಲ್ಲ ಅಂತ. ಒಬ್ಬರ ಇಬ್ಬರ ಬಂದು ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಏನಾದ್ರು ಹೇಳ್ಬೋದು. ಬರನ್ಯಾಸದಲ್ಲಿ ಏನಿದೆ, ಅದ್ರಲ್ಲಿ ಏನಿದೆ, ಇದ್ರಲ್ಲಿ ಏನಿದೆ ಅಂತ ಏನಾದ್ರೂ ವಾದ ಮಾಡ್ಬೋದು. ಆತರ ವಾದ ಮಾಡಿದ್ರೆ வெள்ளத்திடை ನರಿಪೋಲ್ ಕೊಚ್ಕೊಂಡು ಹೊಟ್ಟೋಗ್ತಾರೆ ಅಂತ, ಏನು ಪ್ರಯೋಜನ ಆಗಲ್ಲ. ಅವರು ಅದನ್ನ ವಾದಿಸಿ ಅವರು ಸಾಧಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ. ಮುಂದಿನ ಹಾಡುಗಳನ್ನ செய்யேல் மரமென்று தேசிகன் தாதையவனுரைத்த மெய்யே அருள் பொருள் சூடிய வெண்மதி காதலியாம் பொய்யே பகை புலன் ஐயிரண்டொன்று பூங்கருவி பொருங்கருவி கையேறு சக்கர காவலன் காவலடைந்தவர்க்கே செய்யேல் மரமென்று தேசிகன் தாதையவன் உரைத்த மெய்யே அருள் பொருள் சூடிய வெண்மதி காதலியாம் பொய்யே பகை புலன் ஐயிரண்டொன்று பொங்கருவி கையேறு சக்கர காவலன் காவலடைந்தவர்க்கே. செய்யேல் மரமென்று தேசிகன் தாதையவனுரைத்த மெய்யே அருள் பொருள் சூடிய வெண்மதி காதலியாம் பொய்யே பகை புலன் ஐயிரண்டொன்று பொருங்கருவி
கையேறு சக்கர காவலடைந்தவர்க்கே. பொய்ಯೇ ಪುಹಲ್ ಐರೊಂದು ಪೊಂಗರುವಿ. ಪೊಯ್ಯೇ ಪುಹಲ್ ಅಂತ ಹೇಳಿದ್ರೆ ವಿಪರೀತ ಜ್ಞಾನ ಎಲ್ಲ ಬರುತ್ತಲ್ಲ, ಅದು ಸರಿ ಇಲ್ಲ. ಯಾವಾಗ ಸ್ವತಂತ್ರಾತ್ಮ ಭ್ರಮೆ, ದೇಹಾತ್ಮ ಭ್ರಮೆ ಇವೆಲ್ಲ ಇದು ವಿಪರೀತ ಜ್ಞಾನ ಅಂತ ಹೇಳಿದ್ವಲ್ಲ, ಈ ಬಂದಾಗ ಏನ್ ಮಾಡ್ಬೇಕು, ಐರಂಡು 5 into 2 10 +1 11 ಇಂದ್ರಿಯಗಳು ಸೇರಿಸಿ ಅದನ್ನ ಹೊಡೆದೋಡಿಸ್ಬೇಕಂತೆ. ತಪ್ಪಾಗಿ ಯಾರಾದ್ರೂ ನಮಗೆ ಭಗವಂತನ ಬಗ್ಗೆ ಜ್ಞಾನವನ್ನ ಕೊಡಕ್ಕೆ ಬಂದ್ರೆ ಅದು ಪೊಯ್ಯೇ ಪೊಹಲೆಂದ್ರೆ ಅದು ಸರಿಯಲ್ಲ, ಅದು ಸುಳ್ಳದು. ಅದಕ್ಕೆ ಆ ಜ್ಞಾನವನ್ನ ಹೊಡೆದೋಡಿಸ್ಬೇಕು. ಹೇಗೆ ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯ ಸಹಾಯಗಳನ್ನು ಪಡ್ಕೊಂಡು ಕೈಯೇರು ಚಕ್ಕರ ಕಾವಲನ್, ಯಾರು ಭಗವಂತನನ್ನ ಶರಣಾಗತಿ ಮಾಡ್ಕೊಳ್ತಾರೋ, ಸುದರ್ಶನ ಚಕ್ರ ಇಟ್ಕೊಂಡಿರೋ ಶ್ರೀಮನ್ ನಾರಾಯಣನಿಗೆ ಶರಣಾಗತಿ ಮಾಡ್ಕೊಂಡ್ರು, ಅವ್ರಿಗೆ ಯಾವಾಗ್ಲೂ ಕಾವಲೆಡೆಯಿಂದವರೆಗೆ ಅವ್ರಿಗೆ ಭಗವಂತ ರಕ್ಷಣೆ ಕೊಟ್ಟೇ ಕೊಡ್ತಾನೆ. ಅಂತವ್ರು ಏನ್ ಮಾಡ್ಬೇಕು, ಈ ತರ ಸುಳ್ಳು ಜ್ಞಾನ ಹೇಳೋರು ಅವ್ರ ಹಿಂದೆ ಎಲ್ಲ ಹೋಗ್ಬಾರ್ದು. ಅದನ್ನ ಇಲ್ಲಿ ಹೇಳ್ತಾರೆ. ಹಿತವಚನ ನುಡಿದ ಆಚಾರ್ಯರ ಉಪದೇಶಗಳಿಂದ ಯಾವಾಗ್ಲೂ ಅಷ್ಟೇನೆ ಸತ್ಯವಾಕ್ಯಗಳನ್ನೇ ಕೇಳಿ ಅವರ ಉಪದೇಶಗಳನ್ನೇ ನಾವು ಪಾಲಿಸ್ಕೊಂಡು ಬಂದ್ರೆ ಅದು ನಿಜವಾದ ಜ್ಞಾನ. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅಷ್ಟಗುಣ ಆವಿರ್ಭಾವ ಆಗತ್ತೆ. ಇದರಿಂದ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಗೆ ಅಷ್ಟಗುಣ ಆವಿರ್ಭಾವ ಆಗತ್ತೆ. ಇದನ್ನು ತಡೆಯಲು ಇದೇನೆ ಯಾವಾಗ ಇದು ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಇದನ್ನೇ ತಂದೆ ಸ್ಥಾನದಲ್ಲಿ ಇಟ್ಟು ಮಾಡ್ತಾನೆ. ನಮಗೆ ತಂದೆ ಸ್ಥಾನದಲ್ಲಿ, ಆಚಾರ್ಯ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಒಳ್ಳೆ ಜ್ಞಾನವನ್ನ ಕೊಟ್ಟು ನಾವು ಮೋಕ್ಷಕ್ಕೆ ಹೋಗೋ ತರ ಮಾಡಿ ಅಲ್ಲಿ ನಮ್ಗೆ ಅಷ್ಟ ಗುಣಗಳೆಲ್ಲ ಆವಿರ್ಭಾವ ಆಗೋ ತರ ಮಾಡ್ತಾನೆ. ಇದಕ್ಕೆ ಶತ್ರುಗಳೇ ಯಾವ್ದಪ್ಪ ಅಂತ ಹೇಳಿದ್ರೆ ಇದೆರಡನೇ, ಯಾವುದು ಶರೀರಾತ್ಮ ಭ್ರಮೆ, ಸ್ವತಂತ್ರಾತ್ಮ ಭ್ರಮೆ. ಇದನ್ನೇನ್ ಮಾಡ್ಬೇಕು, ಎಲ್ಲಾ ಇಂದ್ರಿಯಗಳನ್ನು ಸೇರಿಸ್ಕೊಂಡು ಹೊಡೆದಾಡಿ ಓಡಿಸ್ಬೇಕು ಅಂತ ಹೇಳ್ತಾರೆ. ಮುಂದಿನ ಹಾಡು ಇದು ಅಷ್ಟೇ. ಇದು ರಹಸ್ಯ ರತ್ನಾವಳಿ ಹೃದಯಂ, 22ನೇ ಹಾಡು ರಹಸ್ಯ ರತ್ನಾವಳಿ ಹೃದಯಮಿಂದ ತಗೊಂಡಿರೋ ಪದ್ಯ. ಮುಂದಿನ ಭಾಷಣ ಇದು ತತ್ವತ್ರಯ ಚುಳುಕ ಅಂತ ಇದೆ, ಅದರಿಂದ ತಗೊಂಡಿರೋದು. ಸಾಮಾನ್ಯವಾಗಿ ಇದನ್ನೆಲ್ಲ ಯಾರು ಪಾರಾಯಣ ಮಾಡುವಾಗ ಇದನ್ನೆಲ್ಲ ಹೇಳೋದೇ ಇಲ್ಲ, ಗೊತ್ತೇ ಇಲ್ಲ. ಅಮೃತಾರಂಜನಿ ಅಂದ್ರೆ ಅದೇ ಒಂದು ಹಾಡು ಅಂತ ಅನ್ಕೊಂಡಿದ್ದಾರೆ. ಇದೆಲ್ಲಾನು ಸಂಗ್ರಹ ಮಾಡಿರೋದು, ಬೇರೆ ಬೇರೆ ಚಿಲ್ಲರೆ ರಹಸ್ಯದಿಂದ ತೆಗೆದು ಹೇಳಿರುವಂಥದ್ದು. அண்டமில்லாதிதேவன் ஆழிசெய்த அண்டமில்லாதிதேவன் அழிசெய்த அடைத்த அந்தமிலாதிதேவன் அழிகெய்து அடைத்த அலை வேலையோத மடைய செந்தமிழ் நூல் வகுத்த சிறுமாமனிச்சர் சிறுகை சிராங்கையது போல் செந்தமெலாம் முறைப்ப இவை என்று தங்கள் இதயத்தடக்கி அடியோம் பந்தமெலா மறுக்க அருள் தந்து பரவும் பொருள்கள் இவையே அந்தமில்லாதிதேவன் அழிசெய்த அடைத்த அலை வேலை மோதமடைய செந்தமிழ் நூல் வகுத்த சிறுமாமனிச்சர் சிறுகை சிராங்கை அது போல் சந்தமெலாம் முறைப்ப இவை என்று தங்கள் இதயத்தடக்கி அடியோம் பந்தமெலாம் மறுக்க அருள் தந்து பரவும் பொருள்கள் இவையே. ಮಮ್ಮಿ ಫಸ್ಟ್ ವರ್ಡ್ ಅಂದ ಮಿಲ್ಲಾನ ಮಿಲಾ ಇದೆ ಮಮ್ಮಿ, ಮಿಲ್ಲಾ ಅಂದ ಮಿಲಾ
ಅಂದಮಿಲ ಆದಿದೇವನ್ ಅಳಿಸೈದು ಆದಿದೇವನಂದ್ರು ಒಂದೇ, ಅಂತಮಿಲ ಆದಿದೇವನಂದ್ರು ಎರಡೂ ಒಂದೇನೆ. ಅಂದ್ರೆ ಅಂದಮಿಲ ಅವನಿಗೆ ನೋ ಎಂಡ್, ಯಾವಾಗ ಶುರು ಆದ ಅಂತ ಹೇಳಕ್ಕಾಗಲ್ಲ ಪರಮಾತ್ಮ, ಅವನಿಗೆ ಎಂಡೂ ಇಲ್ಲ. ಅಂತಮಿಲ ಅಂದ್ರೆ ಅಂತ ಇಲ್ಲದೆ ಇರೋನು ಅಂತ, ಅಂತಮಿಲ ಅಂದ್ರೂ ಅದೇ ಮೀನಿಂಗ್. அந்தமில ஆதிதேவன் அழிசெய்து அடைத்த அலை வேலையோத மடையார் செந்தமிழ் நூல் வகுத்த சிறுமாமனிச்சர் சிறுக்கை சீராங்கை எதுபோல் செந்தமிழ சிறுகை சிராங்கை சிறுகை சிராங்கை சிராங்கையது போல் செந்தமிழ முறைப்ப இவை என்று தங்கள் இதயத்தடக்கி அடியோம் பந்தமெலா மறுக்க அருள் தந்துகந்து பரவும் பொருள்கள் ಇವೆಯೇ. ಅಂತ್ಯವಿಲ್ಲ ಅಂತ ಹೇಳಿದ್ರೆ ಆದಿ ಅಂತ್ಯ ಇಲ್ಲ ಭಗವಂತನಿಗೆ. ನಮಗೆ ಹುಟ್ಟು ಸಾವು ಎಲ್ಲ ಇದೆ, ಬದ್ಧ ಚೇತನರಾಗಿದ್ದಾಗ ಹುಟ್ಟು ಸಾವು ಎಲ್ಲ ಇದೆ. ಪರಮಪದದಲ್ಲಿ ಹೋದ್ರೆ ನಮಗೂ ಇಲ್ಲ. ಅದೇ ತರ ಪ್ರಳಯ ಕಾಲದಲ್ಲಿ ತಾನು ಸೃಷ್ಟಿಸಿದ್ದನ್ನೆಲ್ಲ ಏನ್ ಮಾಡ್ತಾನೆ, ಪೂರ್ತಿಯಾಗಿ ನುಂಗುಬಿಟ್ಟು ಒಳಗಿಟ್ಕೊಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಈ ಅಗಸ್ತ್ಯರು ಏನ್ ಮಾಡ್ತಾರೆ, ಈ ಸಮುದ್ರವನ್ನ ಆಪೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಈ ಸಮುದ್ರವನ್ನ ಆಪೋಷಣೆ ಮಾಡ್ಕೊಂಡ್ಬಿಟ್ಟಾಗ ಏನ್ ಮಾಡ್ತಾರೆ, ವೇದ ರಾಶಿಗಳೆಲ್ಲ, ವೇದಾಂತ ಸಾರ ಎಲ್ಲಾನು ಆಚಾರ್ಯರು ನಮ್ಮ ಕರ್ಮ ಬಂದ ಆ ತರ ಅಗಸ್ತ್ಯರು ಸಮುದ್ರ ಆಪೋಷಣೆ ಮಾಡ್ಕೊಂಡ್ರಲ್ಲ, ಆ ತರ ಪ್ರಳಯ ಕಾಲದಲ್ಲಿ ಸೃಷ್ಟಿಲಿರೋದು ಎಲ್ಲಾನು, ಸಮುದ್ರವನ್ನು ಸೇರಿ ಎಲ್ಲ ಭಗವಂತ ನುಂಗು ಬಿಡ್ತಾನೆ ಎಲ್ಲಾನು. ವೇದಾಂತ ಸಾರವೆಲ್ಲ ಇದು ಅರ್ಥ ಎಲ್ಲ ನಮ್ಗೆ ಯಾರು ಹೇಳಿದ್ರು, ಈ ತರ ಎಲ್ಲ ನಡೀತಾ ಇರುತ್ತೆ ಪುರಾಣದಲ್ಲಿ, ಕಾಲದಲ್ಲಿ ಹಿಂಗೆಲ್ಲ ಆಗತ್ತೆ ಅಂತ ಹೇಳಿದ್ದು ವೇದಾಂತ ಸಾರ ಎಲ್ಲ ನಮ್ಗೆ ಆಚಾರ್ಯರು ನಮಗೆ ತಿಳಿಸ್ಕೊಡುವಂಥದ್ದು. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕರ್ಮ ಬಂಧನ ಬಿಡತ್ತೆ ನಮ್ಗೆ. ಈ ಕರ್ಮ ಬಂಧನ ಬಿಟ್ಮೇಲೆ ನಮ್ಮ ಮೇಲೆ ಕೃಪೆ ಮಾಡಿ ಈ ಗ್ರಂಥದಲ್ಲಿ ಆ ರಹಸ್ಯಾರ್ಥಗಳನ್ನೆಲ್ಲ ಬರೆದು ಕೊಡ್ತಾರೆ ಅವರು. ಎಲ್ಲಾ ಗ್ರಂಥಗಳಲ್ಲೂ ಭಗವಂತರ ವೇದಾಂತ ವಿಚಾರಗಳೆಲ್ಲಾನು ಬರೆದು ಕೊಡ್ತಾರೆ ನಮ್ಮ ಆಚಾರ್ಯರು. ಅದನ್ನ ಓದ್ಕೊಂಡು ನಾವು ಪರಮಂ ಪೊರುಳ್ಗಳಿವೆ ನಮ್ಗೆ ನಮ್ಗೆ ಗೊತ್ತಾಗುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇದರ ಮಹಾಪ್ರಳಯ ಕಾಲದಲ್ಲಿ ಭಗವಂತ ಪುರಾಣಗಳು ಓದೋದು, ಈ ಸೂಕ್ತಿಗಳನ್ನು ಓದೋದು, ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅವಾಗವಾಗ ಒಂದು ಪ್ರಳಯ ಅಂತ ಆಗತ್ತೆ, ಎಲ್ಲಾನು ಸೇರಿಸಿ ಮಹಾಪ್ರಳಯ ಅಂತ ಒಂದಾಗತ್ತೆ. ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಮ್ಗೆ ಬರ್ತಾನೆ, ಏನೂನೇ ಇರೋದಿಲ್ಲ, ಎಲ್ಲ ಭಗವಂತನ ಹೊಟ್ಟೆಯಲ್ಲಿ ಇರುತ್ತೆ. ಈ ತರ ವಿಷಯಗಳೆಲ್ಲ ನಮ್ಗೆ ಮುಂಚೆ ಆಧ್ಯಾತ್ಮಿಕ ತಿಳ್ಕೊಳ್ದೇ ಇರೋ ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಇವಾಗ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಇದೇನೆ. ಈ ತರ ಸತ್ಸಂಗದಲ್ಲಿದ್ದು ಭಗವಂತನ ವಿಚಾರ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು ಅಂತ ನಾವು ತೊಡಗಿಸ್ಕೊಂಡ್ರೆ, ಅವಾಗ ವೇದಾಂತ ಸಾರವೆಲ್ಲ ಆಚಾರ್ಯರ ಮುಖೇನ ನಮಗೆ ಗೊತ್ತಾಗತ್ತೆ. ಕರ್ಮ ಬಂಧನವನ್ನ ಬಿಡಿಸ್ಕೊಳಕ್ಕೆ ನಮ್ಮ ಮೇಲೆ ಕೃಪೆ ಮಾಡಿ ಭಗವಂತ ಈ ಗ್ರಂಥದಲ್ಲಿ ಎಲ್ಲವನ್ನ ರಹಸ್ಯಾರ್ಥಗಳನ್ನ ಬರೆದಿಟ್ಕೊಂಡಿದ್ದಾರೆ ನಮ್ಗೆ. ಗುರುಮುಖೇನ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ. ಮುಂದಿನ ಹಾಡು. முக்குணமாயையின் மூவெட்டின் கீழ் முக்குணமாயையின் மூவெட்டின் கீழ் வரும் மூவகையும் இக்குணமின்றி இலங்கிய காலச்சுழியினமும் நற்குணம் ஒன்றுடைனாகமும் நாராயணன் உடம்பாய் சிற்குணமத்தவை என்று உரைத்தார் எங்கள் தேசிகரே. முக்குணமாயையின் மூவெட்டின் கீழ் வரும் மூவகையும் இக்குணமின்றே இலங்கிய காலச்சுழியினமும் நற்குணம் ஒன்றுடைனாகமும் நாராயணன் உடம்பாய்.
குணமத்தவை என்ற உரைத்தார் எங்கள் தேசிகரே. முக்குணமாயின் மூவெட்டின் கீழ் வரும் மூவகையும் இக்குணமின்றி இலங்கிய காலச் சுளீனமும் நற்குணமொன்றுடை நாகமும் நாராயணன் உடம்பாய் சிற்குணமத்தவை என்று உரைத்தார் எங்கள் தேசிகரೇ. ಒಂದೊಂದೇ ನಮ್ಗೆ ಇವಾಗೆಲ್ಲ ಡೆಫಿನೇಷನ್ಸ್ ನಮ್ಗೆ ಸಿಗತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಮುಕ್ಕುಣಮಾಯನ್ ಮೂವೆಟ್ಟೆನ್ ಕೇಳ್ ವರುಂ ಮೂವಾಯಂ. ಮುಕ್ಕುಣಮಾಯಂ ಅಂತ ಹೇಳಿದ್ರೆ ಇದು ಅಷ್ಟೇ. ಈ ಪದ್ಯ ತತ್ವತ್ರಯ ಚುಳುಕ ಅಚೇತನಾಧಿಕಾರ ಅಂತ ಇದೆ, ಅದರಿಂದ ತಗೊಂಡಿರುವಂತದ್ದು. ಈ ಅಚೇತನಗಳಲ್ಲಿ 3 ತರ, ಚೇತನಗಳಲ್ಲಿ 3 ತರ ನಾವು ನೋಡ್ತೀವಿ. ಅದನ್ನು ಕೂಡ ಮುಂದೆ ಹೇಳ್ತಾರೆ. ಚೇತನಗಳಲ್ಲಿ ಬದ್ಧರು, ನಿತ್ಯರು, ಮುಕ್ತರು, 3 ತರ ಚೇತನರು. ಅಚೇತನ ಪದಾರ್ಥಗಳಲ್ಲೂ 3 ತರ ಇದೆಯಲ್ಲ, ಅದೆಲ್ಲ ಯಾವುದು ಅಂತ ಹೇಳಿದ್ರೆ ಪ್ರಕೃತಿ, ಕಾಲ ಮತ್ತೆ ಶುದ್ಧ ಸತ್ವ. ಪ್ರಕೃತಿ ಅನ್ನೋದು ಇಡೀ ಜಗತ್ತಿನಲ್ಲಿ ಇರುವಂತ ಎಲ್ಲಾ ವಸ್ತುಗಳು, 8 ಬಗೆ ವಸ್ತುಗಳು. ಯಾವುದು? ಭೂಮಿ, ರಾಪೋ, ನಲೋ, ವಾಯು, ಕಮ್ಮೋ, ಭೂರ್ಮಹೋ, ದಧಿ ಅಂತ ಹೇಳ್ತಾರಲ್ಲ ಭಗವದ್ಗೀತೆನಲ್ಲಿ, ಅದೆಲ್ಲಾನು ಸೇರಿ ಒಂದು ಪ್ರಕೃತಿ ಅಂತ ಆಗತ್ತೆ. ಒಂದು ಪ್ರಕೃತಿ. ಇನ್ನೊಂದು ಕಾಲ, ಕಾಲತತ್ವ. ಅದು ಅಷ್ಟೇ, ಅದು ಜಡ, ಅದು ಅಚೇತನ ವಸ್ತು. ಆದ್ರೆ ಅದು ಚೇತನ ಮತ್ತೆ ಅಚೇತನ ಪದಾರ್ಥ ಎರಡರ ಮೇಲೂ ಪರಿಣಾಮ ಬೀರುತ್ತೆ, ಇನ್ಫ್ಲುಯೆನ್ಸ್ ಮಾಡುತ್ತೆ. ಮತ್ತೆ ಇನ್ನೊಂದು ಶುದ್ಧ ಸತ್ವ. ಶುದ್ಧ ಸತ್ವ ಅನ್ನೋದು ಒಂದು ಚೂರು ಸತ್ವ, ರಜಸ್ಸು, ತಮಸ್ಸು ಇಲ್ಲದೆ ಇರೋವಂಥದ್ದು ಯಾವುದೇ ಆಗಿದ್ರು ಅದು ಶುದ್ಧ ಸತ್ವ. ಇದನ್ನ ಜಾಸ್ತಿ ನಾವು ಬರೀ ವೈಕುಂಠದಲ್ಲೇ ನೋಡ್ತೀವಿ, ಶುದ್ಧ ಸತ್ವ ಅನ್ನೋದನ್ನ. ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಚೇತನ ಅಚೇತನ ವಿಂಗಡೆ ಆಯ್ತು. ಇವಾಗ ಅಚೇತನ ವಸ್ತುಗಳಲ್ಲಿ 3 ತರ, ಕಾಲ, ಶುದ್ಧ ಸತ್ವ ಮತ್ತು ಪ್ರಕೃತಿ ಅನ್ನೋದು. ಆ ಪ್ರಕೃತಿನಲ್ಲಿ 3 ತರ ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿ ಅದರಲ್ಲಿ 3 ತರ ಪ್ರಕೃತಿ, ಪ್ರಕೃತಿ ವಿಕೃತಿ ಮತ್ತೆ ಪ್ರಕೃತಿ ವಿಕೃತಿ. ಪ್ರಕೃತಿ ಅನ್ನೋದೊಂದು, ವಿಕೃತಿ ಅನ್ನೋದೊಂದು, ಪ್ರಕೃತಿ ವಿಕೃತಿ ಎರಡು ಕಂಬೈನ್ ಆಗಿರೋದು ಒಂದು. ಇದರಲ್ಲಿ 3 ಬಗೆ. ಇಲ್ಲಿಂದ ನಾವು 24 ತತ್ವಗಳು ನಮ್ಗೆ ಬರುತ್ತೆ. ಈ ಪ್ರಕೃತಿ ವಿಕೃತಿಯ ಕಾಂಬಿನೇಷನ್ ಇದೆಯಲ್ಲ, ಅದರಿಂದ ನಮ್ಗೆ 24 ತತ್ವಗಳು ಸಿಗತ್ತೆ. 24 ತತ್ವಗಳು ನಾವೆಲ್ಲ ಹೇಳಿದ್ರೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಮತ್ತೆ ಪ್ರಕೃತಿ, ಅಹಂಕಾರ ಮತ್ತು ಇದು ಮಹತ್ವ. ಇದಿಷ್ಟು ಸೇರಿದ್ರೆ 24 ತತ್ವ ಆಗುತ್ತೆ. ಈ 24 ತತ್ವ ಜೊತೆಗೆ ಜೀವಾತ್ಮ ಒಬ್ಬ 25, ಪರಮಾತ್ಮ ಒಂದು 26. ಸೊ ಹೀಗೆ ಈ 24 ತತ್ವ ನಾನು ಇವಾಗ ಹೇಳಿದ್ನಲ್ಲ, ಆ ತತ್ವ ಎಲ್ಲ ಏನೇ ಇರ್ಲಿ, ಯಾವುದೇ ಮೆಟೀರಿಯಲ್ ಇರ್ಲಿ, ಇವಾಗ ಒಂದು ಕಂಪ್ಯೂಟರ್ ಅಥವಾ ಒಂದು ಡೆಸ್ಕ್, ಒಂದು ಇನ್ನೊಂದೇನೋ ಅಚೇತನ ವಸ್ತು ಇದ್ರೆ ಕೂಡ, ನಮ್ಮ ಶರೀರ ಕೂಡ ಭೂತಗಳಿಂದ ಆಗಿತ್ತು. ನಮ್ಮ ಶರೀರ ಬಂದು ಅಚೇತನನೇ. ನಮ್ಮ ಶರೀರ ಒಳಗೆ ಇರೋ ಆತ್ಮ ಮಾತ್ರ ಚೇತನ, ಶರೀರ ಅಚೇತನ. ಹಾಗಾಗಿ ಆ ಶರೀರದಿಂದ ಆಗಿರೋದೆಲ್ಲ ಈ ಪ್ರಕೃತಿ ಮಿಕ್ಸ್ಚರ್ ಆಫ್ 24 ತತ್ವ ಕಾಂಬಿನೇಷನ್ ಇಂದ ಆಗಿರುವಂತದ್ದು. ಅದನ್ನ ಇಲ್ಲಿ ಹೇಳ್ತಾರೆ. ಕಾಲಕ್ಕೆ ಯಾವ ಗುಣವೂ ಇಲ್ಲ. ಅದು ಪ್ರಕೃತಿಯಿಂದ ಉಂಟಾಗುವಂತ ಪದಾರ್ಥಗಳಿಗೆ ಆ ತತ್ವ ಅಂತ ಹೇಳ್ತಾರೆ. 24 ತತ್ವ. ಕಾಲಕ್ಕೆ ಯಾವ ಗುಣನೂ ಇಲ್ಲ. ಅದಕ್ಕೇನು ನೋ ಟೇಸ್ಟ್, ನೋ ಆರ್ಡರ್ಲೆಸ್, ಟೇಸ್ಟ್ಲೆಸ್, ಕಲರ್ಲೆಸ್ ಅಂತಾರಲ್ಲ, ಆ ತರ ಕಾಲಕ್ಕೆ ಕಣ್ಣಿಗೂ ಕಾಣಿಸೋದೇ ಇಲ್ಲ. ಅದಕ್ಕೆ ಏನು ಇದು ಇಲ್ಲ, ಗುಣನೂ ಇಲ್ಲ. ಇದು ನಾವು ಸುಮ್ಮನೆ ಹೇಳ್ಬೋದು ಇವು ಒಳ್ಳೆ ಕಾಲ ಕೆಟ್ಟ ಕಾಲ ಅಂತ. ಅಂದ್ರೆ ಆ ಕಾಲ ಏನೋ ಮಾಡಲ್ಲ, ಅವಾಗಿರೋ ಜನಗಳು ಮಾಡೋದ್ರ ಮೇಲೆ ಆ ಕಾಲಕ್ಕೆ ಏನ್ ಕೆಟ್ಟ ಕಾಲ ಬಂತು ರೀ ಅಂತ ಹೇಳ್ತೀವಲ್ಲ, ಕಾಲ ಏನು ಕೆಟ್ಟ ಕಾಲ ಅಲ್ಲ. ಕಾಲ ಇರೋದೇ, ಅದಕ್ಕೆ ಗುಣ ಅಂತ ಏನೂ ಇಲ್ಲ. ಅದು ಇದ್ದೇ ಇದೆ, ಅಂದ್ರೆ ಕಾಲ ಓಡ್ತಾ ಇರುತ್ತೆ ಅಷ್ಟೇನೆ. ಈ ಶುದ್ಧ ಸತ್ವ ಅನ್ನೋದು ವೈಕುಂಠ ಒಂದೇ. ಅದು ಮತ್ತು ಅಲ್ಲಿರೋ ವಸ್ತುಗಳು, ವೈಕುಂಠದಲ್ಲಿರೋ ಅಚೇತನ ವಸ್ತುಗಳು ಕೂಡ ಎಲ್ಲ ಭಗವಂತನ ಶರೀರವಾಗಿದೆ. ಮತ್ತೆ ಈ ಪ್ರಕೃತಿ ಇದು ಏನೇ ಶುದ್ಧ ಸತ್ವ ಏನು ವಸ್ತುಗಳಿದೆಯೋ ಎಲ್ಲಾ ವಸ್ತುಗಳು ಭಗವಂತನ ಶರೀರವಾಗಿದೆ, ಅವನಿಗೆ ಸೇರ್ಕೊಂಡಂಗೆ ಇರುವಂತದ್ದು. ಇವು ಯಾವುದಕ್ಕೂ ಜ್ಞಾನ ಅನ್ನೋದಿಲ್ಲ. ಈ ಅಚೇತನ ವಸ್ತುಗಳು ಇದೆಯಲ್ಲ, ಅಚೇತನ ವಸ್ತುಗಳಲ್ಲಿ ನಾವು 3 ತರ ನಾವು ಹೇಳಿದ್ವಲ್ಲ, ಯಾವುದು? ಈ ಶುದ್ಧ ಸತ್ವ, ಕಾಲ ಮತ್ತು ಇದು 24 ತ್ರಿಗುಣಾತ್ಮಕವಾಗಿದೆ ಪ್ರಕೃತಿ ವಿಕೃತಿ ಯಾವುದು ಎಲ್ಲ. ಇದು ಯಾವುದಕ್ಕೂ ಜ್ಞಾನ ಇಲ್ಲ, ಸ್ವಂತವಾಗಿ ಯೋಚನೆ ಮಾಡೋಕ್ಕೆ ಅವಕ್ಕೇನೂ ಆಗೋದಿಲ್ಲ. ಇದು ಡೆಫಿನೇಷನ್. ಮುಂದಿನ ಹಾಡು ಹೋಗೋಣ, 25ನೇದಕ್ಕೆ. எனதென்பதும் யானென்பதும் அன்றி
எனதென்பதும் யானென்பதும் அன்றி தனதென்று தன்மையும் காணாது தனதென்று தன்மையும் காணாது உனதென்று மாத்தவத்தால் மாதவர்க்கே உனதென்று மாத்தவத்தால் மாதவர்க்கே வன்பரமாய் வன்பரமாய் மாயப்பதனில் மாயப்பதனில் கைத்தவத்தான் கைவளரான் காண் கைத்தவத்தான் கைவளரான் காண் எனதென்பதும் யான் என்பதும் அன்றி தனதென்று தன்மையும் காணாது உனதென்று மாத்தவத்தால் மாதவர்க்கே வன்பரமாய் மாயப்பதனில் மாய்ப்பதனில் கைத்தவத்தான் கைவளரான் காண் எனதென்பதும் யானென்பதும் அன்றி தனதென்று தன்மையும் காணாது உனதென்றும் மாத்தவத்தால் மாதவர்க்கே வன்பரமாய் மாய்ப்பதனில் கைத்தவத்தான் கைவளரான் ಕಾಣ್. ಯಾರು ಅಹಂಕಾರ ಮಮಕಾರವನ್ನ ಬಿಡೋದಿಲ್ವೋ ಅವರಿಗೆ ಭಗವಂತನ ಕೃಪೆ ಯಾವತ್ತೂ ಸಿಗೋದಿಲ್ಲ. ಇಷ್ಟೇನೆ ಇದ್ರ ಮೀನಿಂಗು. எனதென்பதென்று அன்றி ತನದೆಂದು ತನ್ಮಯಂ ಕಾಣಾದ. ಅವನಿಗೆ ಒಳ್ಳೇದು ಅಂತ ಯಾವ್ದು ಆಗೋದಿಲ್ಲ. ಯಾರೋ ತನ್ನ ಸುತ್ತಲೂ ಇರೋ ಅದೇ ಪ್ರಪಂಚ ಅದನ್ನೇ ನೋಡ್ಕೊಂಡು ನನಗೆ ಒಳ್ಳೇದಾಗ್ಬೇಕು, ನೀನು ಭಗವಂತನ ಕೈಂಕರ್ಯ ಮಾಡ್ಬೇಕು ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ಯಾ? ಇಲ್ಲ. ಭಗವಂತನಿಗೆ ನಾನು ಕೈಂಕರ್ಯ ಮಾಡಿದ್ರೆ ನನಗೇನು ಒಳ್ಳೇದಾಗತ್ತೆ ಅಂತಾನೇ ಯೋಚನೆ ಮಾಡ್ತಾ ಇರ್ತೀಯ. ಭಗವಂತನಿಗೋಸ್ಕರ ಒಂದು ಏನಾದ್ರೂ ಮಾಡ್ತೀಯ ನೀನು ಅಂತ ಅದನ್ನ ನೋಡ್ತಾನಂತೆ. ಆ ತರ ಇರೋಗೆ ಯಾರಾತನೋ ಯಾವುದು ತನ್ನದಲ್ಲ ಅಂತ ಅನ್ಕೊಂಡಿರ್ತಾನೋ ಅವನಿಗೇನೆ ಭಗವಂತನ ಕೃಪೆ ಯಾವಾಗ್ಲೂ ಮಾಡೋದು. ಯಾವುದು ಇದು ತನ್ನನ್ನ ಎಲ್ಲ ಅಹಂಕಾರ ಮಮಕಾರದಿಂದ ತಾನೇ ಸಣ್ಣ ಸಾಧನೆ ಮಾಡಿದೆ ಅಂತ ಅನ್ಕೊಳ್ತಾನೋ ಅವನಿಗೆ ಭಗವಂತ ಕೈ ಬಿಟ್ಬಿಡ್ತಾನೆ. ಇವ್ರು ಯಾವಾಗೂ ಸಂಪೂರ್ಣ ಭಗವಂತನಿಗೆ ಸಮೀಪಿಸಿಲ್ಲ ಅಷ್ಟೇನೆ. ಯಾರು ಆತರ ಅನ್ಕೊಳ್ತಾರೋ ಭಗವಂತನ ಸಮೀಪಿಸಕ್ಕೆ ಹೋಗೋಕೆ ಬಿಡಲ್ಲ, ಆಗೋದು ಇಲ್ಲ. ಭಗವಂತನ ಹತ್ರ ಹೋಗಕ್ಕೆ ಆಗೋದೇ ಇಲ್ಲ ಅಂತವ್ರು. ಯಾರ ಅಹಂಕಾರ ಮಮಕಾರ ಇರುತ್ತೋ ಅವ್ರು ಭಗವಂತನ ಹತ್ರ ಹೋಗಕ್ಕೆ ಆಗಲ್ಲ. ಪರಮಾತ್ಮನಲ್ಲಿ ಸಮರ್ಪಿಸದೇ ಇರೋರು ವಂಚಿಸಿದ ತರ ಆಗತ್ತೆ, ಅವನಿಗೆ ಮೋಸ ಮಾಡ್ದಂಗ ಆಗತ್ತೆ. ಖಂಡಿತ ಉಜ್ಜೀವನ ಆಗೋದಿಲ್ಲ ಅವರೆಲ್ಲ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಸ್ವರೂಪ ಬರ ಫಲ ಎಲ್ಲವನ್ನು ಭಗವಂತನದ್ದೇ ಅಂತ ತಿಳ್ಕೊಳ್ಬೇಕಂತೆ. ಯಾರು? ನಾನು ಭಗವಂತನದೇ. ನಾನ್ ಮಾಡೋ ಶರಣಾಗತಿ ಯಾರು ಅಂದ್ರೆ ಭಗವಂತನೇ ಮಾಡ್ಸಿರೋದು ಅಂತ. ಏನಕ್ಕೆ ಮಾಡ್ಬೇಕು ಅಂದ್ರೆ ಅವ್ರ ಕೈಂಕರ್ಯ ಮಾಡಕ್ಕೆ ಮಾಡ್ಬೇಕು. ಫಲ ಅದನ್ನೇ ಈ ಸ್ವರೂಪ ಭರ ಸಮರ್ಪಣೆ ಮತ್ತು ಫಲ ಇದೆಲ್ಲಾನು ಅವನಿಗೋಸ್ಕರ ಅಂತ ಯಾರು ತಿಳ್ಕೊಳ್ತಾರೋ ಅವ್ರು ಮಾತ್ರನೇ ಉಜ್ಜೀವನ ಆಗೋದು ಅಂತ ಇದು ಯಥಾರ್ಥವಾಗಿ ಇಲ್ಲಿ ಹೇಳ್ಬಿಡ್ತಾರೆ. ಮುಂದಿನ ಹಾಡು. ஓகே. பல்வினை இவன் கையிட்டால் பந்தமுற்று உழல்கின்றனரும் நல்வினை மூட்டிய நாரணனார் பதம் பெற்றவரும் தொல்வினை என்றுமில்லா ஜோதிவானவரும் சுருதி செல்வினையோர்ந்தவர் ஜீவரென்றோத சிறந்தனரே. ಈ ಹಾಡಲ್ಲಿ ಚೇತನಗಳ ವಿಷಯ ಹೇಳ್ತಾರೆ. பல்வினைவன் கையிற்றால் பந்தமுற்று உழல்கின்றனமும் நல்வினை மூட்டிய நாரணனார் பதம் பெற்றவரும் தொல்வினை என்றுமில்லா ஜோதிவானவரும் சுருதி செல்வினையோண்டவர் சீவரென்றோத சிறந்தனரே. பல்வினை இவன் கையிட்டால் பந்தமுத்து உழல்கின்றனரும்
நல்வினை மூட்டியா நாரணனார் பதம் பெற்றவரும் தொல்வினை என்றும் இல்லாச் சோதிவானவரும் சுருதி செல்வினையோர்ந்தவர் ஜீவர் என்றோத சிறந்தனரே. ಬದ್ಧರು ಮುಕ್ತರು ಚೇತರು ಇವರನ್ನ ತುಂಬಾ ಚೆನ್ನಾಗಿ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಪಲ್ವಿನಯವನ್ ಕೈಯಿತ್ತಾಲ್ ತುಂಬಾ ಕ್ರೂರವಾದ ಕರ್ಮಗಳಿಂದ ಕಟ್ಟಲ್ಪಟ್ಟವರು ಅಂತ ಅಂದ್ರೆ ಪಾಪದ ಸಂಕೋಲೆಯಲ್ಲಿ ಕಟ್ಟಲ್ಪಟ್ಟವರು ಬದ್ಧ ಚೇತನರು. ಬಂಧ ಮುಚ್ಚು ಉಳಲ್ ಹಿಂಡ್ರನರ್ ಬದ್ಧರಾಗಿ ಸಂಸಾರದಲ್ಲಿ ಕಷ್ಟ ಪಡ್ತಾ ಇರೋರು ಇವರೆಲ್ಲ ಬದ್ಧರು. ಅವರು ಪಾಪನೇ ಇರ್ಬೋದು ಪುಣ್ಯನೇ ಇರ್ಬೋದು ಅದನ್ನ ಅನುಭವಿಸಕ್ಕೆ ಸಂಸಾರದಲ್ಲಿ ಬಂದಾಗ ಕಟ್ಟಲ್ಪಟ್ಟವ್ರು. ಅವರು ಕಟ್ಟುಣ್ಣ ಪುಣ್ಯ ಪೆರುಮಾಯನ್ ಅಂತಾರಲ್ಲ ಆತರ ಕಟ್ಟಲ್ಪಟ್ಟವರು ಅವರೆಲ್ಲ ಬದ್ಧ ಚೇತನರು. ನಲ್ವಿನೈ ಮೂಟಿಯ ನಾರಾಯಣನಾರ್ ಪದಂ ಪೆತ್ತವರು ಇದೆಲ್ಲ ಈ ಕರ್ಮಗಳನ್ನ ಕಳ್ಕೊಂಡು ಯಾವ್ದೋ ಒಂದು ಯೋಗ ಮಾಡಿ ಕರ್ಮಯೋಗ ಧ್ಯಾನ ಯೋಗ ಭಕ್ತಿ ಯೋಗ ಶರಣಾಗತಿನೋ ಯಾವ್ದೋ ಒಂದು ಮಾರ್ಗನ ಸದಾಚಾರಿಯ ಮೂಲಕ ಮಾಡಿಕೊಂಡು ಅವರು ಮೋಕ್ಷಕ್ಕೆ ಹೋದಾಗ ಅವರು ಮುಕ್ತರಾಗ್ತಾರೆ. ಅಂದ್ರೆ ಈ ಸಂಸಾರದ ಬಂಧವನ್ನ ಕಳ್ಕೊಂಡು ಅಲ್ಲಿ ಮೋಕ್ಷಕ್ಕೆ ಹೋಗ್ತಾರಲ್ಲ ಅವರೆಲ್ಲ ಮುಕ್ತರು. ಜೀವಾತ್ಮದಲ್ಲಿ ಎರಡನೇ ಕ್ಯಾಟಗರಿ ಬದ್ಧರೊಬ್ರು, ಇನ್ನು ಮೋಕ್ಷಕ್ಕೆ ಹೋಗದೆ ಇರೋರು ಬದ್ಧರು. ಮುಕ್ತರು ಅಂದ್ರೆ ಮೋಕ್ಷಕ್ಕೆ ಆಲ್ರೆಡಿ ಹೋಗಿ ಭಗವಂತನನ್ನ ಅನುಭವಿಸ್ತಾ ಇರೋರು. ಆಮೇಲೆ ಇನ್ನೊಂದು ಕ್ಯಾಟಗರಿ ಯಾರಪ್ಪ ಅಂದ್ರೆ ತೊಲ್ವಿನ ಎಂಡ್ರೂ ಮಿಲ್ಲ ಜೋದಿವಾನವರು. ಯಾವತ್ತೂ ಅವ್ರ ಸಂಸಾರಕ್ಕೆ ಬಂದೇ ಇಲ್ವಂತೆ. ನಿತ್ಯಸೂರಿಗಳು ಯಾವಾಗ್ಲೂ ಭಗವಂತನ ಜೊತೆಗೆ ಪರಮಾನಂದವನ್ನ ಅನುಭವಿಸ್ಕೊಂಡೇ ಇರೋವಂಥವ್ರು. ತೊಲ್ವಿನ ಎಂಡ್ರೂ ಮಿಲ್ಲ ಒಂದು ಇಲ್ಲದೆ ಇರೋವಂಥವ್ರು, ಪಾಪಗಳ ಒಂದು ಚೂರು ಅನುಭವಿಸ್ತಾ ಇರೋರು, ಅಲ್ಲೇ ಕಂಟಿನ್ಯೂಸ್ ಆಗಿರೋರು ಅವರು ನಿತ್ಯಸೂರಿಗಳು. ಶುರುತಿ ಶೆಲ್ವಿನಯೋರ್ದವರ್ ಜೀವರೆಂಡ್ರುವುದು ಶಿರಂದನಮೆ. ಇದೇನೆ ಶ್ರುತಿಗಳಲ್ಲಿ ನಮಗೆ ಹೇಳುವಂತ ಚೇತನರು ಅಂತ. ಚೇತನರು ಅಚೇತನರು ಇದೆರಡೂ ಇಲ್ಲಿ ಕ್ಲೀನ್ ಆಗಿ ಡೆಫಿನೇಷನ್ ಕೊಟ್ಬಿಟ್ರು. ಇದರಲ್ಲಿ ಇಲ್ಲಿ ನಿಲ್ಸ್ಕೊಳ್ತೀನಿ. ದೇಶಿಕರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಥ್ಯಾಂಕ್ ಯು ಪವಿತ್ರ. ಥ್ಯಾಂಕ್ ಯು ಮಾಮಿ. 25 ಮತ್ತೆ 26 ಯಾವ ಇದು ಬರುತ್ತೆ ಮಾಮಿ?